ಒಂದು ಪೋಸ್ಟ್ ಒಂದು ಮೊಬೈಲ್ನಲ್ಲಿ ಒಂದು ವಾಟ್ಸಪ್ನಲ್ಲಿ ಒಂದು ಬಂತು. ದೇವರ ಮಂದಿರದಲ್ಲಿ ಕಾಣಿಸಿಕೊಳ್ಳದೇ ಇರುವಂಥ ವ್ಯಕ್ತಿಗಳು ಪರಲೋಕದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲ ಅಂತ ಎಂಬುದಾಗಿ ಒಂದು ಪೋಸ್ಟ್ ಬಂತು. ದೇವರ ಸನ್ನಿಧಿಯಲ್ಲಿ ದೇವರ ಮಂದಿರದಲ್ಲಿ ಕಾಣಿಸಿಕೊಳ್ಳದೇ ಇರುವವರು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಅಂತ ಅರ್ಥ. ದೇವರಿಗೆ ಸ್ತೋತ್ರ. ಬನ್ನಿ ನಾವು ವಾಕ್ಯಕ್ಕೆ ನಾವು ಹೋಗೋಣ. ಕಳೆದ 2 ವಾರಗಳಿಂದ ಸತತವಾಗಿ ದೇವರ ವಾಕ್ಯವನ್ನು ಒಂದೇ ವಾಕ್ಯವನ್ನು ಇಟ್ಟುಕೊಂಡು ನಿಮ್ಮನ್ನು ಆ ವಾಕ್ಯದಲ್ಲೇ ನಡೆಸ್ತಾ ಇದ್ದೇವೆ. ಆ ವಾಕ್ಯ ಯಾವುದು ಗೊತ್ತಾ? ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಎಫೆಸ ದ ಬುಕ್ ಆಫ್ ಎಫೆಸಿಯನ್ ಚಾಪ್ಟರ್ 4 ವರ್ಸ್ 1, 4ನೇ ಅಧ್ಯಾಯ 1ನೇ ವಚನವೇ ಕಳೆದ 2 ವಾರ ಇದನ್ನೇ ಬೋಧನೆ ಮಾಡಿ ಹೇಳ್ತಾ ಇದೆ. ಇದು 3ನೇ ವಾರ ನನ್ನ ಈ ಒಂದು ಪ್ರಸಂಗದ ವೇದಿಕೆ. ದೇವರ ಸ್ತೋತ್ರ. ಓದಿಕೊಳ್ಳಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರು. ಈ ಎಫೆಸ ಪಟ್ಟಣ ಅನ್ನುವಂಥದ್ದು ಅತಿ ದೊಡ್ಡ ಪಟ್ಟಣ. ಎಫೆಸ ಪಟ್ಟಣದ ಪಕ್ಕದಲ್ಲಿ ಇನ್ನೊಂದು ಪಟ್ಟಣ ಇದೆ, ಅಥೆನ್ಸ್ ಎಂಬಂಥ ಪಟ್ಟಣ. ಈ 2 ಪಟ್ಟಣಗಳು ಅತಿ ದೊಡ್ಡದಾದಂಥ ಪಟ್ಟಣಗಳಲ್ಲಿ ಈ ಪಟ್ಟಣದಲ್ಲಿ ಎಫೆಸ ಎಂಬಂಥ ಪಟ್ಟಣದಲ್ಲಿ ದೊಡ್ಡ ವಿಗ್ರಹಾರದಲ್ಲಿ ದೊಡ್ಡ ಒಂದು ಗುಡಿ ಇದೆ. ಎಲ್ಲರೂ ಕೂಡ ಆ ಗುಡಿಯ ಒಂದು ಪ್ರತ್ಯೇಕತೆ ಏನಂದರೆ, ಬಂಚಿತನ ಇದ್ದಂಥವರು ಮಕ್ಕಳಾಗಲಾದಂಥವರು ಆ ಗುಡಿಗೆ ಒಂದು ಸಲ ಒಳಗೆ ಹೋಗಿ ಬಂದರೆ ಮಕ್ಕಳಾಗ್ತವಂತ ಒಂದು ಅವರ ನಂಬಿಕೆ. 2ನೇದಾಗಿ ಆ ಒಂದು ಊರಿನಲ್ಲಿರುವಂಥ ಹೊಲಗದ್ದೆಗಳಿಗೆ ಒಳ್ಳೆ ಫಲ ಬೇಕಂತಂದರೆ ಆ ಗುಡಿಗೆ ಹೋಗಿ ಬಂದರೆ ಸಾಕು, ಆ ಊರಿನಲ್ಲಿರುವಂಥ ಎಲ್ಲ ಅವರವರ ಹೊಲಗಳು ಚೆನ್ನಾಗಿ ಬೆಳೆ ಬರ್ತಿತ್ತಂತೆ. ಇಂಥ ನಂಬಿಕೆಯಲ್ಲಿರುವಂಥ ಈ ಪಟ್ಟಣದಲ್ಲಿ ಸುವಾರ್ತೆಯನ್ನು ಕೊಂಡೊಯ್ದಂಥ ವ್ಯಕ್ತಿಗಳು ಅವರು ಸೇವಕರಲ್ಲ. ಬಲವಾದಂಥ ನಂಬಿಕೆ ಇದ್ದಂಥ ವ್ಯಕ್ತಿಗಳು, ಬಲವಾದಂಥ ಪ್ರಾರ್ಥನೆಯಲ್ಲಿದ್ದಂಥ ವ್ಯಕ್ತಿಗಳು, ದೇವರಿಂದ ಕರೆಯಲ್ಪಟ್ಟವರಾಗಿದ್ದರೂ ಕೂಡ ಸೇವೆಗಾಗಿ ಅಲ್ಲ, ಒಟ್ಟಾಗಿ ದೇವರ ಮಹಿಮೆಗಾಗಿ ಕರೆಯಲ್ಪಟ್ಟವರು. ಅಕ್ವಿಲ್ಲ ಮತ್ತು ಪ್ರಿಸ್ಕಿಲ್ಲ ಎನ್ನುವಂಥ ದೇವರ ಮಕ್ಕಳು. ಅವರು ಸೇವಕರಲ್ಲ, ಅವರು ಸೇವೆಗೆ ಸಮರ್ಪಣೆ ಮಾಡಿದವರು ಕೂಡ ಅಲ್ಲ, ಅವರ ಮಕ್ಕಳಿಲ್ಲ. ದಾಂಪತ್ಯ ಜೀವಿತದಲ್ಲಿ ಸಾಗುತ್ತಾ ಸೇವೆಯಲ್ಲಿ ಪ್ರಾರಂಭ ಮಾಡುತ್ತ ಸೇವೆ ಈ ಒಂದು ಪಟ್ಟಣಕ್ಕೆ ತೆಗೆದುಕೊಂಡು ಹೋದರು. ಎಫೆಸ ಪಟ್ಟಣಕ್ಕೆ ಈ ಸೇವೆಯನ್ನು ತೆಗೆದುಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಯೌವನಸ್ಥನಾಗಿರುವಂಥ ಈ ಪೌಲನೆಂಬಂಥ ವ್ಯಕ್ತಿ ಅವರ ಜೊತೆ ಸುಮ್ಮನೆ ಹೋಗ್ತಾ ಇದ್ದರು. ಬ್ಯಾಗ್ ಹಿಡ್ಕೊಂಡು, ಏನು ಪುಸ್ತಕ ಹಿಡ್ಕೊಂಡು. ಈ ಇಬ್ಬರು ಮುದುಕರ ಜೊತೆ ಈ ಪೌಲನು ಕೂಡ ಅವರ ಜೊತೆಯಲ್ಲಿ ಸುಮ್ಮನೆ ಹೋಗ್ತಾ ಇದ್ದರು. ಅವರು ಸುವಾರ್ತೆ ಸೇವೆ ಮಾಡ್ತಾ ಇದ್ದರು. ಅವರು ಯೇಸು ಸ್ವಾಮಿಯ ಬಗ್ಗೆ ಪ್ರಕಟಿಸ್ತಾ ಇದ್ದರು. ಯೇಸುವಿನ ಬಗ್ಗೆ ಅವರು ಸುವಾರ್ತೆ ಹೇಳ್ತಾ ಇದ್ದರು. ಈ ಪೌಲನಾದರೂ ಅವರ ಜೊತೆಯಲ್ಲಿ ಸುಮ್ಮನೆ ಸಂತರಿಸ್ತಾ ಇದ್ದಾನಷ್ಟೇ. ಪ್ರಸಂಗವೇ ಬರಲ್ಲ, ಪ್ರಾರ್ಥನೆ ಬರಲ್ಲ. ಈ ರೀತಿಯಾಗಿ ಹೋಗ್ತಾ ಒಂದು ದಿನ ಆ ಪಟ್ಟಣದಲ್ಲಿ ಈ ಪೌಲನೆಂಬಂಥ ಸೇವಕನು, ಈ ಅಪೊಸ್ತಲನು ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಕಟ್ಟಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಏನು ಹೇಳ್ತಾ ಇದ್ದಂದ್ರೆ, ಸೇವೆ ಮಾಡುತ್ತಾ ಸೇವಕನ ಜೊತೆ ಹೋಗುತ್ತಾ ಇರುವಾಗ ನಮ್ಮ ಲೆವೆಲ್ ಚೇಂಜ್ ಆಗ್ತದೆ. ಸೊ ಎಷ್ಟು ದಿನಗಳ ಈ ಒಬ್ಬ ಇದ್ದಂಥ ವ್ಯಕ್ತಿ ಅಂದ್ರೆ ಪೌಲನು ವಿಶ್ವಾಸಿಯಾಗಿದ್ದಂಥ ವ್ಯಕ್ತಿ ಈಗ ಶಿಷ್ಯನನ್ನಾಗಿ ಬದಲಾವಣೆ ಮಾಡಿ ಶಿಷ್ಯತ್ವದಿಂದ ಅಪೊಸ್ತಲನಾಗಿ ದೇವರು ಬದಲಾವಣೆ ಮಾಡಿದ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಏನಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ವಿಶ್ವಾಸಿಯಾಗಿ ನಾವು ಇರಬಾರ್ದು. ವಿಶ್ವಾಸಿಯಾಗಿ ಅದೇ ಸ್ಥಾನದಲ್ಲಿ ಇರಬಾರ್ದು. ವಿಶ್ವಾಸಿಗೆ ಶಿಷ್ಯರಿಗಿರುವಂಥ ಡಿಫರೆಂಟ್ ಏನಾಗಿದೆ? ವಿಶ್ವಾಸಿ ಅಂತಂದ್ರೆ ಅವ್ರು ಪ್ರತಿ ಭಾನುವಾರ ಸಭೆಗೆ ಬರ್ತಾರೆ. ಪ್ರಾರ್ಥನೆ ಮಾಡಂದ್ರೆ ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಶುಕ್ರವಾರ ಪ್ರಾರ್ಥನೆ ಶುಕ್ರವಾರ ಪ್ರಾರ್ಥನೆ ಬರ್ತಾರೆ ಅಷ್ಟೇ.
ಮಾತ್ರವಲ್ಲದೆ ತಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಕಳಿಸ್ಕೊಳ್ತಾರೆ. ಸೊ ಪಾಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾದ ವಿಶ್ವಾಸಿಯ ಇವೆಲ್ಲ ಗುಣಗಳು. ಸೊ ಇಷ್ಟೇ, ಬರೋದು ಹೋಗೋದು ಅಷ್ಟೇ. ಆದರೆ ಶಿಷ್ಯರ ಗುಣಲಕ್ಷಣಗಳು ಏನು ಗೊತ್ತಾ? ನಾವೇ ಪಾಸ್ಟರ್ ಹೇಳದಿದ್ರು ಕೂಡ ನಾವೇ ಸುವಾರ್ತೆ ಸಾಧ್ಯವಲ್ಲ, ಪಾಸ್ಟರ್ ಕಳಿಸದಿದ್ರು ಕೂಡ ನಾವೇ ಸುವಾರ್ತೆ ಭಾರವನ್ನು ಹೊತ್ತುಕೊಳ್ತೇವಲ್ಲ, ಅದು ಶಿಷ್ಯತ್ವ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕರ ಜೊತೆಯಲ್ಲಿ ನಾವಿದ್ದು ಸೇವಕರ ಜೊತೆಗೆ ಸಪೋರ್ಟ್ ಕೊಟ್ಟು ಕಣ್ಣೀರಾಗಿ ಪ್ರಾರ್ಥನೆ ಮಾಡಿ, ಸೊ ನಾವು ಕೂಡ ಸೇವೆಗೆ ಸಹಕರಿಸಬೇಕು, ನಾವು ಕೂಡ ಸೇವೆಗೆ ಹೋಗ್ಬೇಕು. ಅವ್ರ ಜೊತೆಗೆ ಸೇವೆಗೆ ಹೋಗು, ಇಲ್ಲದೆ ಸೇವೆಗೆ ಕಳಿಸು ಎನ್ನುವಂತ ಆ ಒಂದು ಉದ್ದೇಶದಿಂದ ಸೊ ಯಾರಾದರೂ ಮಾಡ್ತಾ ಇದ್ದಾರೋ ಅವರು ಶಿಷ್ಯತ್ವಕ್ಕೆ ಪರಿಗಣಿತರಾಗಿದ್ದಾರೆ ಅಥವಾ ಅವರು ಪ್ರಮೋಷನ್ ಹೊಂದುವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಹೇಳಿ ಮಾಡಿಸುವಂತದ್ದಲ್ಲ, ಪರಿಶುದ್ಧಾತ್ಮ ದೇವರೇ ಆ ಶಿಷ್ಯರಿಗೆ ಅವರು ಏನ್ ಮಾಡ್ಬೇಕಂದ್ರೆ ಪರಿಶುದ್ಧಾತ್ಮ ದೇವರು ಅವ್ರಿಗೆ ಹೇಳುತ್ತಾರೆ. ಇಂಥವ್ರಿಗೆ ಸುವಾರ್ತೆ ಸಾರು, ಇಂಥವ್ರಿಗೆ ವಾಕ್ಯ ಹೇಳು, ಇಂಥ ಹಳ್ಳಿಗೆ ಹೋಗು, ಇಂಥ ಸೇವಕರ ಜೊತೆಗೆ ಇರು ಎಂಬುದಾಗಿ ಹೇಳಿದ್ರೆ ಅದು ಶಿಷ್ಯನ ಲಕ್ಷಣವಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಪೌಲನು ಸುವಾರ್ತೆ ಸೇವೆ ಮಾಡುತ್ತಾ ಅಪೊಸ್ತಲನಾಗಿ ಬದಲಾವಣೆ ಆಗಿ ಆ ಎಫೆಸ ಪಟ್ಟಣದಲ್ಲಿ ದೊಡ್ಡ ಸಭೆಯನ್ನು ಕಟ್ಟಿದ. ಅದಕ್ಕೆ ಆ ಎಫೆಸ ಸಭೆಯಲ್ಲಿ ಒಂದು ವಚನ ಕೊಡ್ತಾ ಇದೆ. ಮೊದಲನೇ ವಚನದಲ್ಲಿ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ಯಾರಿಂದ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ನಡ್ಕೊಳ್ಬೇಕು ಅಂತ. ಅನ್ಯ ಜನರಿದ್ದಾರೆ, ಅಲ್ಲಿ ಪೂಜೆ ಮಾಡೋರಿದ್ದಾರೆ, ಅನ್ಯ ಜನರಾಗಿ ನಡ್ಕೊಳ್ಳೋರಿದ್ದಾರೆ, ಮೂಢನಂಬಿಕೆಯಲ್ಲಿ ಕತ್ತಲೆಯಲ್ಲಿದ್ದಾರೆ. ಅನೇಕ ಜನರು ಲೋಕದಲ್ಲಿ ನಿಮ್ಮ ಮನೆ ಮುಂದೆ, ನಿಮ್ಮ ಮನೆ ಹಿಂದೆ, ಅಕ್ಕಪಕ್ಕದವರು, ನಿಮ್ಮ ಜೊತೆ ಸ್ನೇಹಿತರು, ನಿಮ್ಮ ಜೊತೆ ತಿರುಗಾಡೋರು, ನಿಮ್ಮ ಜೊತೆಗೆ ಮಾತಾಡೋರು ಎಷ್ಟು ಜನರಿದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ದೇವರಿಂದ ಕರೆಯಲ್ಪಟ್ಟಂತ ವ್ಯಕ್ತಿ. ಯು ಆರ್ ಚೂಷನ್ ಬೈ ಗಾಡ್, ನಾಟ್ ಪಾಸ್ಟರ್, ನಾಟ್ ಎವಾಂಜಲಿಸಮ್. ಒಬ್ಬ ಸೇವಕನಾಗಿ ದೇವರನ್ನು ಆರಿಸಿಕೊಂಡಿಲ್ಲ, ಕರೆದಿಲ್ಲ. ಒಬ್ಬ ಸುವಾರ್ತಿಕನಾಗಿ ದೇವರನ್ನು ಕರೆದಿಲ್ಲ. ದೇವರು ವಿಶ್ವಾಸಿಯನ್ನಾಗಿ ಕರೆದು ನಿನ್ನ ವಿಶ್ವಾಸ ಸ್ಥಾನದಿಂದ ಒಂದು ಶಿಷ್ಯತ್ವ ಪಟ್ಟವನ್ನು ಕಟ್ಟುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಿನ್ನನ್ನು ಕರೆದಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕರೆದಿರುವಾಗ ನೀನು ಯೋಗ್ಯತೆಯಿಂದ ನಡ್ಕೊಳ್ಳಬೇಕು. ನಾವಿರುವಂಥದ್ದು ಜಾಗ ಎಲ್ಲಿ ಗೊತ್ತಾ? ಅನ್ಯ ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಪಾಪಿಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಅಕ್ರಮವುಳ್ಳ ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಮ್ಮ ಡೀಡ್ಸ್ ಏನಾಗಿರ್ಬೇಕು, ನಮ್ಮ ಒಂದು ಕ್ರಿಯೆಗಳು ಏನಾಗಿರಬೇಕು, ನಮ್ಮ ಒಂದು ಕಾರ್ಯಗಳು ಏನಾಗಿರಬೇಕು. ಅವರಂತೆ ನಮ್ಮಲ್ಲ, ನಾವಂತೆ ಅವರಲ್ಲ. ಅವರು ಬೇರೆ, ನಾವು ಬೇರೆ. ಅವರು ಕತ್ತಲಲ್ಲಿ ಇದ್ದಂಥವರು, ನಾವು ಬೆಳಕಿನಲ್ಲಿ ಇದ್ದಂಥವರು. ದೇವರಿಗೆ ಸ್ತೋತ್ರ ಹೇಳ್ತಾರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಹೇಳ್ತಾ ಇದ್ದಾನೆ 60ನೇ ಅಧ್ಯಾಯ 1ನೇ ವಚನದಲ್ಲಿ, ಏಳು ಪ್ರಕಾಶಿಸಿ ನಿನಗೆ ಬೆಳಕು ಬಂತು. ಇನ್ನು ಅಲ್ಲೇ ಇರುವುದು ಯಾಕೆ? ನಿನಗೆ ಬೆಳಕು ಆಲ್ರೆಡಿ ಬಂದಿದೆ. ಆ ಬೆಳಕು ಚೆಲ್ಲು, ಬೆಳಕು ಚೆಲ್ಲು, ಬೆಳಕು ಚೆಲ್ಲು ಎಂಬುದಾಗಿ ಹೇಳುವಂತ ಈಗ ಆ ವಿಷಯಕ್ಕೆ ನಾವು ಇದ್ದೀವಲ್ಲ. ಸೊ ಇವತ್ತು ದೇವರು ನಮ್ಮ ಮೇಲೆ ಬೆಳಕು ಚೆಲ್ಲಿದ್ದ, ನಾವು ಸಾಕ್ಷಿಯಾಗಿರೋದಕ್ಕೋಸ್ಕರವಾಗಿ. ಯಾಕೆ ಗೊತ್ತಾ? ದೇವರು ನಮ್ಮನ್ನು ಕರೆದಿರುವಂತ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಹೇಳ್ತಾರ, ದೇವರನ್ನು ಕರೆದಿದ್ದಾನೆ, ದೇವರನ್ನು ಕರೆದಿದ್ದಾನೆ. ಯಾರು ಕರೆದ್ರು? ಏಸಪ್ಪ ಕರೆದ. ಯಾರು ಕರೆದ್ರು? ಸೇವೆಗೆಲ್ಲ ಕರೆದಿದ್ದು. ಸೇವೆ ಕೂಡ ಮಾಡಬೇಕು, ಸುವಾರ್ತೆ ಸೇವೆ ಕೂಡ ಮಾಡಬೇಕು, ಸಭೆಗೂ ಕೂಡ ಬರಬೇಕು. ಸೊ ಆದ್ರೆ ನಿನ್ನನ್ನು ಕರೆದಿದ್ದಂಥವನು ಮನುಷ್ಯನಲ್ಲ. ನಿನ್ನನ್ನು ಕರೆದಂಥವನು ಯಾರೋ ಏನು ಕೊಡ್ತಾರೆ ಎಂಬುದಾಗಲ್ಲ. ನಿನ್ನನ್ನು ಕರೆದವನು ಪರಲೋಕದ ಭೂಲೋಕವನ್ನು ಸೃಷ್ಟಿ ಮಾಡಿದಂತ ಕರ್ತನು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿರುವಂತ ದೇವರು ನಿಮ್ಮನ್ನು ಕರೆದಿದ್ದ ನಿಮಿತ್ತವಾಗಿ ನೀವು ಏನ್ ಮಾಡ್ಬೇಕಂತ? ಯೋಗ್ಯರಾಗಿ ನಡೆದುಕೊಳ್ಳಿರಿ. ಅಯೋಗ್ಯವಾಗಿ ಅಲ್ಲ, ಯೋಗ್ಯರಾಗಿ ನಡ್ಕೊಳ್ರಿ. ದೇವರ ಮಕ್ಕಳಿಗೆ ಇರುವಂತ ಯೋಗ್ಯರಾಗಿ ನಡ್ಕೊಳ್ರಿ. ವಿಶ್ವಾಸಕ್ಕೆ ತಕ್ಕಂತೆ ನಡ್ಕೊಳ್ರಿ, ನಂಬಿಕೆಗೆ ತಕ್ಕಂತೆ ನಡ್ಕೊಳ್ರಿ, ಸಭೆಗೆ ತಕ್ಕಂತೆ ನಡ್ಕೊಳ್ರಿ, ವಾಕ್ಯಕ್ಕೆ ತಕ್ಕಂತೆ ನಡೆದುಕೊಳ್ಳ್ರಿ. ವಾಕ್ಯ ಕೇಳುತ್ತೇವೆ, ವಾಕ್ಯದಂತೆ ನಡ್ಕೊಳ್ಳುವುದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ 1ನೇ ಅಧ್ಯಾಯ 19ನೇ ವಚನದಲ್ಲಿ, ವಾಕ್ಯವನ್ನು ಕೇಳುವವರು ಮಾತ್ರ ನೀವು ಆಗಿರದೆ
ಅದಕ್ಕೆ ಅನುಸಾರವಾಗಿ ನಡೀಬೇಕು. 18ನೇ ವಚನ ಯಾಕೋಬನ ಪತ್ರಿಕೆ, ಆತನು ತನ್ನ ಸುಚಿತ್ತರ ಪ್ರಕಾರ ಯಾಕೋಬನ ಪತ್ರಿಕೆ ಆತನು ತನ್ನ ಸುಚಿತ್ರದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಒಪ್ಪಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾದ ಕ್ಷಮಿಸಬೇಕು. 22ನೇ ವಚನ, 21, 22ನೇ ವಚನ. ವಾಕ್ಯದ ಪ್ರಕಾರ ನಡುವವರಾಗಿರ್ರಿ, ವಾಕ್ಯದ ಪ್ರಕಾರ ನಡ್ಕೊಳ್ಳುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಕ್ಕೆ ಹೋಗಬೇಡಿರಿ. ಹಲ್ಲೆಲೂಯಾ ಅಲ್ರ? ಹಲ್ಲೆಲೂಯಾ. ಎದರಿಂದ ನಡ್ಕೋಬೇಕಂತ? ನಿನಗೆ ನನಗೆ ಕೊಡಲ್ಪಟ್ಟಿರುವಂತದ್ದು ಬೈಬಲ್ ಎಂತದ್ದು ಗೊತ್ತಾ? ವಾಕ್ಯದ ಪ್ರಕಾರ ನಡ್ಕೊಳ್ಳುವುದಕ್ಕೋಸ್ಕರವಾಗಿ. ವಾಕ್ಯ ಪ್ರಕಾರವಾಗಿ ನಡ್ಕೊಳ್ಳುವವರು, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಕ್ಕೆ ಹೋಗಬೇಡ್ರಿ. ನಮಗೆ ಸತ್ಯವೇದ ಯಾಕೆ ಕೊಡಲ್ಪಟ್ಟಿದೆ? ನಮಗೆ ಬೈಬಲ್ ಯಾಕೆ ಕೊಡಲ್ಪಟ್ಟಿದೆ? ಯಾಕೆ ಸಭೆ? ನಾವು ತಪ್ಪು ಮಾಡಬಾರದು, ವಾಕ್ಯದಂತೆ ನಡ್ಕೊಳ್ಳಬೇಕು, ದೇವರ ಪರಲೋಕದ ಚಿತ್ತಕ್ಕನುಸಾರವಾಗಿ ನಡ್ಕೊಳ್ಳಬೇಕು, ಯೋಗ್ಯರಾಗಿ ನಡ್ಕೊಳ್ಳಬೇಕ ಉದ್ದೇಶದಿಂದ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳುವವರಾಗಿರ್ರಿ. ಅದನ್ನು ಕೇಳುವವರು ಮಾತ್ರವೇ ಆಗಿರದೆ. ಎರಡು ತರವಾಗಿರುವಂಥ ವಿಶ್ವಾಸಗಳಿದ್ದಾರೆ ಅಂತ ಅರ್ಥ. ಒಬ್ಬರು ವಾಕ್ಯವನ್ನು ಕೇಳಿ ವಾಕ್ಯದಂತೆ ನಡ್ಕೊಳ್ಳುವವರು, ಮತ್ತು ಇನ್ನೊಬ್ಬರು ವಾಕ್ಯ ಕೇಳಿ ವಾಕ್ಯದಂತೆ ನಡ್ಕೊಳ್ಳದೇ ಇರುವಂಥವರು. ಕೇಳುವವರು ಮಾತ್ರ ಇರುವಂಥವರು ಕೆಲವರು. ಕೇಳುವವರು ಮಾತ್ರವೇ. ಓನ್ಲಿ ಲಿಸನಿಂಗ್. ಬಹಳ ಚೆನ್ನಾಗಿತ್ತು ವಾಕ್ಯ, ಇವತ್ತು ಬಹಳ ಚೆನ್ನಾಗಿತ್ತು ವಾಕ್ಯ, ಅದರಲ್ಲಿ ಸಾರವೇ ಇಲ್ಲ. ಆಶಯ ಬಹಳ ಚೆನ್ನಾಗಿತ್ತು ಇವತ್ತು ವಾಕ್ಯ ಎನ್ನುವಾಗಿ ಹೇಳುತ್ತಾ, ಬಟ್ ಅದ್ರಲ್ಲಿ ಯಾವ ವಾಕ್ಯ ನಿಮಗೆ ದೂರವಾಗಿದೆ ಒಳಗೆ? ಯಾವ ವಾಕ್ಯ ನಿಮಗೆ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆ ಮಾತಾಡಿದ್ದಾನೆ? ಯಾವ ವಾಕ್ಯದ ಮುಖಾಂತರ, ಯಾವ ಮಾತು ಮುಖಾಂತರ ನಿಮಗೆ ಪಶ್ಚಾತ್ತಾಪ ಉಂಟಾಗಿದೆ? ಬೈಬಲ್ ಓದುವಾಗಲೂ ಕೂಡ ಈ ಚಾಪ್ಟರ್, ಈ ಅಧ್ಯಾಯ ಓದುವಾಗ ಇದರಲ್ಲಿ ನನಗೆ ಏನಿದೆ, ಇದರಲ್ಲಿ ಯಾವ ಮಾತು ನನಗೆ ಟಚ್ ಆಗ್ತಾ ಇದೆ, ಯಾವ ಮಾತು ನನಗೆ ಈಗ ಅಪ್ಲೈ ಆಗ್ತಾ ಇದೆ ಎಂಬುದಾಗಿ ಅದು ತಿಳ್ಕೊಂಡು ನಾವು ಓದಬೇಕು. ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಬ್ರು ಕೆಲವರು ಪ್ರಾರ್ಥನೆ ಮಾಡ್ತಾ ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಡಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾರೆ. ತೂತು ಬಿದ್ದದ ಎಲ್ಲಿಂದ ಈ ವಾಕ್ಯ ಇಲ್ಲಿ ಕೇಳಿ ಇಲ್ಲಿ ಬಿಡಕ್ಕೆ ತೂತು ಬಿದ್ದ ಎಲ್ಲಿಗೆ ವಾಕ್ಯ ಹೇಳಬೇಕು. ಒಬ್ರು ಕೇಳಿದ್ರು, ಒಂದು ಬಾಯಿ ಎರಡು ಕಿವಿಗಳಲ್ಲಿ ಹಾಕ್ಬಿಟ್ಟಾನ ದೇವರು. ಒಂದು ಬಾಯಿ ಎರಡು ಕಿವಿಗಳನ್ನು ಯಾಕೊಟ್ಟ ದೇವರು. ಸ್ವಲ್ಪ ಮಾತಾಡೋದಕ್ಕೂ ಹೆಚ್ಚಾಗಿ ದೇವರ ಮಾತು ಕೇಳಿಸಿಕೊಳ್ಳುವುದಕ್ಕೂ. ಹಲ್ಲೆಲೂಯಾ. ಸ್ವಲ್ಪ ಮಾತಾಡುವುದಕ್ಕೂ, ಮಾತಾಡುವುದರಲ್ಲಿ ಅಲ್ಲೇ ಇದೆ, ಮಾತಾಡುವುದರಲ್ಲಿ ನಿಧಾನವಾಗಿ ಅಂತ ಓದಿ ಕೇಳಬಹುದು. ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿ. ಮಾತಾಡುವುದರಲ್ಲಿ ಏನ್ ಮಾಡ್ಬೇಕಂತಮ್ಮ? ಹೇಗಿರ್ಬೇಕಂತ? ಮಾತಾಡುವಾಗ ಅರ್ಥನೇ ಆಗಲ್ಲ. ವಟ ಮುಂಜಾನೆ ಪ್ರಾರಂಭ ಮಾಡಿದ್ವಿ, ಸಾಯಂಕಾಲ ರಾತ್ರಿ ಮಲಗುವ ತನಕ. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳಿದ, ದಿನಕ್ಕೆ ಹೆಣ್ಮಕ್ಳು ಎಷ್ಟು ಮಾತಾಡ್ತಾರೆ, ಗಂಡು ಮಕ್ಕಳು ಎಷ್ಟು ಮಾತಾಡ್ತಾರೆ? ಹೆಣ್ಮಕ್ಳು ಎಷ್ಟು ಮಾತಾಡ್ತಾರೆ, ಗಂಡು ಮಕ್ಕಳು ಎಷ್ಟು ಮಾತಾಡ್ತಾರೆ ಎಂಬುದಾಗಿ ಕೆಲವರು ಸುಮ್ಮನೆ ಅಂದಾಜು, ಕರೆಕ್ಟಾಗೆಲ್ಲ ಅಂದಾಜು ಲೆಕ್ಕ ಮಾಡಿದರೆ ಹೆಣ್ಮಕ್ಕಳು ದಿನಕ್ಕೆ 30,000 ಮಾತಾಡ್ತಾರಂತೆ. ಎಷ್ಟು ನಮ್ಗೆ ಗೊತ್ತಾಗಲ್ಲ. ಮುಂಜಾನೆ ಮಕ್ಕಳಿಂದ ಹಿಡಿದು, ಗಂಡನಿಂದ ಹಿಡಿದು, ಡ್ಯೂಟಿಯಿಂದ ಹಿಡಿದು, ಮನೆಗೆ ಬಂದು ಅವರಂತರ ಇವಂತರ ಮಾತಾಡಿ ಇನ್ನೂ ಹೆಚ್ಚಿಗೆ ಇರ್ಬೋದು, 30,000 ಮಾತುಗಳಾಡ್ತಾರಂತ ಗಂಡ್ಮಕ್ಳು. ನಾವೇನು ಕಡಿಮೆ ಅಲ್ಲ, ನಾವುಗಳು ಕಡಿಮೆ ಇಲ್ಲ. ಅದೇ ಹತ್ರ 25,000 ಮಾತನಾಡ್ತಿರುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟು ಮಾತಾಡೋದ್ರಲ್ಲಿ ನಿಧಾನವಾಗಿರ್ಬೇಕು. ಅಂದರೆ ಹಂಗಲ್ಲ, ಕಮ್ಮಿ ಮಾಡಬೇಕು. ಏನು ಮಾಡಬೇಕು? ಮಾತಾಡೋದು ಕಮ್ಮಿ ಮಾಡಬೇಕು. ಹೇಳಿ, ಮಾತಾಡೋದು ಕಮ್ಮಿ ಮಾಡಬೇಕು. ಸ್ಟೋರಿ ಎತ್ತಿಬಿಟ್ರೆ ಎಲ್ಲ ಸ್ಟೋರಿ ಎತ್ತಿಬಿಡೋದು ಬೇಡ. ಕುಟುಂಬದ ಚರಿತ್ರೆ ಮಾಡಿದ್ರೆ ಒಬ್ಬೊಬ್ಬರು
ಒಬ್ಬೊಬ್ಬರು ಒಂದೊಂದು ಪುಸ್ತಕ ಬರೆಯಕ್ಕೆ, ಒಂದೊಂದು ಕುಟುಂಬದ ಬಗ್ಗೆ ಬರಿಬೇಕಾದ್ರೆ ಒಂದೊಂದು ಪುಸ್ತಕ, ದೊಡ್ಡ ದೊಡ್ಡ ಪುಸ್ತಕನೇ ಬೇಕಾಗ್ತದೆ. ಎಲ್ಲ ಪೆನ್ಗಳು ಖಾಲಿ ಆಗ್ತಾವ, ಎಲ್ಲ ಪುಸ್ತಕಗಳು ಖಾಲಿ ಆಗ್ತಾವ. ಅದನ್ನು ಹೇಳ್ಬೇಕಂದ್ರೆ ನಮಗೆ ಎಷ್ಟು ದಿನಗಳು ಬೇಕು ಪ್ರಿಯರೇ. ಅದಕ್ಕೆ ನಿಧಾನವಾಗಿ ನಾವೆಲ್ಲವನ್ನು ದೇವರ ಮುಂದೆ ಇಡಬೇಕು. ಹಲ್ಲೆಲೂಯಾ. ಮಾತಾಡುವುದರಲ್ಲಿ ನಿಧಾನವಾಗಿಯೂ, ಕೇಳುವುದರಲ್ಲಿ ತೀವ್ರವಾಗಿಯೂ. ಹೌದಾ? ತೀವ್ರವಾಗಿಯೂ ನಾವು ಉಲ್ಟ ಮಾಡ್ತೇವೆ. ಮಾತು ಜಾಸ್ತಿ ಆಡ್ತೇವೆ, ಕೇಳೋದು ಕಡಿಮೆ ಮಾಡ್ತೇವೆ. ಮಾತು ಜಾಸ್ತಿ ಮಾತಾಡ್ತೇವೆ, ಕೇಳೋದು ಏನಂದೆ ಮಾತಾಡ್ತೀರ. ಅವ್ರು ಮಾತಾಡ್ತಾರೆ ಕೇಳಿಸ್ಕೊಂಡಿರ್ತಾರೆ. ಏನಂದ್ರೆ ಇವಾಗ ಮತ್ತೇನು ಏನು ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿರ್ಬೇಕಂತ, ಮಾತಾಡೋದ್ರಲ್ಲಿ ನಿಧಾನವಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಮಾತೇ ನಮ್ಮ ಭಕ್ತಿಯನ್ನು ರೂಪಿಸ್ತದೆ. ನಮ್ಮ ಮಾತೇ ನಮ್ಮ ಭಕ್ತಿಯನ್ನು ಎತ್ತಿಡುತ್ತದೆ. ನಮ್ಮ ಮಾತೇ ನಾವು ವಿಶ್ವಾಸಿ ದೇವರ ಮಕ್ಕಳು ಎನ್ನುವುದಕ್ಕೆ ತೋರಿಸಿಕೊಡ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದೇವರ ಮಕ್ಕಳು ದೇವರು ಕರೆದಿದ್ದಾನೆಂಬುದಾಗಿ ಹೇಳುವಾಗ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ಕಳೆದ ವಾರದಿಂದ ಇದನ್ನೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಇದರಲ್ಲಿ 3 ವಿಷಯಗಳನ್ನು ನಾನು ಹೇಳ್ತಾ ಇದ್ದೆ. 3 ವಿಷಯಗಳು. ಮೊದಲನೇ ವಿಷಯ ಐಕ್ಯತೆ, ಯುನಿಟಿ. ಎರಡನೇ ವಿಷಯ ಪರಿಶುದ್ಧತೆ. ಮೂರನೇ ವಿಷಯ ಹೊಂದಾಣಿಕೆ ಅಥವಾ ಅಡ್ಜಸ್ಟ್ಮೆಂಟ್. ಈ 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ, ಈ 6 ಅಧ್ಯಾಯಗಳಲ್ಲಿ 154 ವಚನಗಳಿವೆ. ಈ ಎಫೆಸ ಪತ್ರಿಕೆ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ. ಈ 6 ಅಧ್ಯಾಯಗಳಲ್ಲಿ 155 ವರ್ಷ ಇರೋದು. 150 ಗಟ್ಟಿಯಾಗಿ ಕುಂತ್ರೆ 20-22 ನಿಮಿಷ ಆಗ್ತದೆ ಓದ್ ಮುಗಿಸ್ಬೇಕಾದ್ರೆ. 20-22 ಮಿನಿಟ್ಸ್ ಮುಗಿದ 6 ಅಧ್ಯಾಯ ಒಂದೇ ಸಲ ಮುಗಿಸ್ಬೋದು. ತಾಸು ಬೇಕಾಗಿಲ್ಲ ನಮಗೆ. ನಾವು ದಿನಕ್ಕೊಂದು ಚಾಪ್ಟರ್ ಹೋಗ್ತೀವಿ, ದಿನಕ್ಕೊಂದು ಆಯ್ತು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ, ನಾಳೆ 2ನೇ ಅಧ್ಯಾಯ, ನಾಡಿದ್ದ 3ನೇ ಅಧ್ಯಾಯ. ಗಟ್ಟಿಯಾಗಿ ಕುಂತು ಒಂದು 20 ನಿಮಿಷ. ಊಟಕ್ಕೆ ಎಷ್ಟು ಸಮಯ ಬೇಕ್ರಿ? ಒಂದು 10 ನಿಮಿಷ ಬೇಕಲ್ಲ? ಒಂದು 15 ನಿಮಿಷ ಬೇಕಲ್ಲ? ಮಹಾದ್ರೆ ನಿಧಾನವಾಗಿ ಊಟ ಮಾಡಬೇಕಂದ್ರೆ 20 ನಿಮಿಷ. ಊಟ ಮಾಡಿ ಎದ್ದ ವರ್ಷದೊಳಗೆ ಈ ಒಂದು ಎಫೆಸ ಪತ್ರಿಕೆ ಎಲ್ಲವನ್ನು ಓದಿ ಮುಗಿಸ್ಬೋದು. ಹಲ್ಲೆಲೂಯಾ. ಈ 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, ಇದರಲ್ಲಿ ಈ 3 ವಿಷಯಗಳನ್ನು 2 ಪಾಠಗಳನ್ನು ನಿಮಗೆ ಮಾಡಿದ್ದೇನೆ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಕರ್ತನು ನಮಗಾಗಿ ಏನು ಮಾಡಿದ, ಯೇಸು ಸ್ವಾಮಿ ನಮಗಾಗಿ ಏನು ಮಾಡಿದ ಅದರಲ್ಲಿದೆ. 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ ನಾನು ದೇವರಿಗಾಗಿ ಏನು ಮಾಡಬೇಕು, ಈ 2 ವಿಷಯಗಳಲ್ಲಿ 4ನೇ ಅಧ್ಯಾಯದಲ್ಲಿ 3 ವಿಷಯಗಳು ಹೇಳ್ತಾ ಇದ್ದಾರೆ. ಒಂದು ಐಕ್ಯತೆ, ಎರಡನೇದಾಗಿ ಪರಿಶುದ್ಧತೆ, ಮೂರನೇದಾಗಿ ಹೊಂದಾಣಿಕೆ. ಈ 3 ವಿಷಯಗಳು ವೆರಿ ಇಂಪಾರ್ಟೆಂಟ್. ಐಕ್ಯತೆ ನೋಡಿ, ಮೊದಲು 4ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ರಿ. ಏನಾಯ್ತು? ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ನೋಡಿ. ಇಲ್ಲಿ ಐಕ್ಯ ಅಂತ ಬಂತಲ್ಲ, ಇದು ಐಕ್ಯ ಅಂತ ಇದೆಯಾ? ಐಕ್ಯ, ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೂ. ದೇವರ ಮಕ್ಕಳು ಕರೆಯಲ್ಪಟ್ಟಂತವ್ರು ಎಂತವರಾಗಿರ್ಬೇಕಂದ್ರೆ ಪವಿತ್ರಾತ್ಮನಿಂದುಂಟಾಗುವ ಐಕ್ಯತೆಯನ್ನು, ಯುನಿಟಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರು ಪ್ರಯತ್ನಿಸಬೇಕು. ಹಲ್ಲೆಲೂಯಾ. ಈ ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯತೆ ನಮ್ಮಷ್ಟಿಗೆ ನಾವು ಸೇರಿ ಬರೋಕ್ಕಾಗಲ್ಲ, ನಮ್ಮಷ್ಟಿಗೆ ನಾವು ಕೂಡಿ ಬರೋಕ್ಕಾಗಲ್ಲ, ನಮ್ಮಷ್ಟಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಯೇಸು ಸ್ವಾಮಿ ತಂದೆಯಾದಂಥ ದೇವರು ಪವಿತ್ರಾತ್ಮನ ಸಹಾಯಕನಾಗಿ ನಮಗಿಟ್ಟಿದ್ದಾರೆ, ಪವಿತ್ರಾತ್ಮನ ಆಧರಣೆಯನ್ನಾಗಿ ನಮಗಿಟ್ಟಿದ್ದಾರೆ. ಈಗ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಆತನ ರಕ್ಷಕನಾಗಿ ಕೆಲಸ ಮಾಡಿದನು, ಅದ್ಭುತವಾಗಿ ಬೋಧಕನಾಗಿ ಕೆಲಸ ಮಾಡಿದನು. ಮಾತ್ರವಲ್ಲ, ಅನೇಕರಿಗೆ ಸ್ವಸ್ಥತೆಯನ್ನು ಕೊಟ್ಟನು, ಆತನ ಅನೇಕ ಜನರಿಗೆ ಬಿಡುಗಡೆಯನ್ನು ಕೊಟ್ಟನು. ಆತನ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತನು ಜೀವಂತವಾಗಿ ಎದ್ದು ಪರಲೋಕಕ್ಕೆ, ಎದ್ದು ಮೇಲಕ್ಕೆ ಆತನ ಏರಿಸಲ್ಪಟ್ಟ ಮೇಲೆ ಆತನು ಹೇಳಿದನು, ನಾನು ಹೋದ ಮೇಲೆ ಒಬ್ಬ ಆದರಣಕರ್ತನಿಗೆ ಕಳಿಸಿಕೊಳ್ತೇನೆ.
ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ. ಆ ಸಹಾಯಕನು ಸಕಲ ಸತ್ಯದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಆ ಸಹಾಯಕನು ಸಕಲವಾದಂಥ ಕಾರ್ಯಗಳಲ್ಲಿ ನಿಮ್ಮನ್ನು ನಡೆಸ್ತಾನೆ. ನಿಮಗೆ ಬೋಧನೆ ಕೊಡ್ತಾನೆ. ನೀವು ಹೆಂಗಿರ್ಬೇಕಂತ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳ್ತಾನೆ. ಈಗ ಯಾವ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾನೆ. ಈಗ ಚರ್ಚಿಗೆ ಯಾವ ಸಮಯಕ್ಕೆ ಹೋಗ್ಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ನಿಮಗೆ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ಈಗ ಒಳಗೆ ಇದ್ದುಕೊಂಡು ನಮ್ಮ ಒಳಗೆ ಇದ್ದುಕೊಂಡು ರಕ್ಷಿಸಲ್ಪಟ್ಟಂತ ದೇವರ ಮಕ್ಕಳಿಗೆ, ಕರೆಯಲ್ಪಟ್ಟಿರುವಂತ ದೇವರ ಮಕ್ಕಳಿಗೆ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾರೆ. ಈಗ ನಿಮಗೆ ವಾಕ್ಯ ಓದಬೇಕು, ನೀವು ಪ್ರಾರ್ಥನೆ ಮಾಡಬೇಕು, ನೀವು ಸಭೆಗೆ ಹೋಗ್ಬೇಕು ಎಂಬುದಾಗಿ ಒಳಗೆ ಹೇಳ್ತಾ ಇದ್ದಾನೆ. ಆ ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೂ ಅಲ್ಲೇ ಹೇಳ್ತೀರಾ. ಸೊ ನನ್ನ ಮಾತಿಗೆ ಬೇಡ, ನನ್ನ ಮಾತನ್ನು ಗೌರವಿಸುವ, ನನ್ನ ಮಾತಿನ ಪ್ರಕಾರ ನಡ್ಕೊಳ್ಳೋದು ಬೇಡ. ಪವಿತ್ರಾತ್ಮನಿಗೆ ದುಃಖಪಡಿಸಬೇಡಿ, ಪವಿತ್ರಾತ್ಮನಿಗೆ ದುಃಖಪಡಿಸಬೇಡಿ. ಯಾಕೆ ಪವಿತ್ರಾತ್ಮನು, ಯಾಕೆ ಪರಿಶುದ್ಧಾತ್ಮನು, ಯಾಕೆ ಪವಿತ್ರಾತ್ಮ ಅಂದ್ರೆ ಸಕಲ ಸತ್ಯಗಳನ್ನು ನಮ್ಮ ನಡೆಸ್ತಾರೆ, ನಮಗಿರುವಂತಹ ಆಟಂಕಗಳನ್ನು ದೂರ ಮಾಡ್ತಾರೆ. ಪರಿಶುದ್ಧಾತ್ಮನನ್ನು ಗೌರವಿಸಿ, ಪರಿಶುದ್ಧಾತ್ಮನ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳಿ. ಸೊ ಅದೇ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತದೆ 31-32 ವಚನದಲ್ಲಿ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ ಅಂತ ಓದಿ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. ಪವಿತ್ರಾತ್ಮನನ್ನು ವಚನ 30 ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ ಗಮನ ಕೊಟ್ಟು ಕೇಳಬೇಕು. ಈಗ ವೆರಿ ಇಂಪಾರ್ಟೆಂಟ್, ಗಮನ ಕೊಟ್ಟು ಕೇಳಿ. ಸೊ ಕರೆಯಲ್ಪಟ್ಟು ಮೊದಲನೇ ವಚನದಲ್ಲಿ ಏನಂತಾರ, ದೇವರ ಮಕ್ಕಳಾಗುವುದಕ್ಕೆ ಯೋಗ್ಯರಾಗಿ ನಡ್ಕೊಳ್ಳೋದಕ್ಕೆ ಕರೆಯಲ್ಪಟ್ಟಿರಿ ನೀವು, ಹೌದಾ? ಸೊ ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯತೆಯನ್ನು ನೀವು ಕಾಪಾಡಿಕೊಳ್ಳುವುದಕ್ಕೆ 30ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನೀವು ಪರಿಶುದ್ಧಾತ್ಮನನ್ನು ಏನ್ ಮಾಡಬಾರ್ದು, ದುಃಖಪಡಿಸಬೇಡ್ರಿ. ಯಾಕೆ ದುಃಖಪಡಿಸಬೇಡ್ರಿ? ವಿಮೋಚನೆ ದಿನಕ್ಕಾಗಿ ಪವಿತ್ರಾತ್ಮನ ನಿಮಗೆ ಏನ್ ಮಾಡ್ತಾನೆ, ಮುದ್ರೆ ಹಾಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕರುವಿಕೆ ಮೇಲೆ ಇದೆ, ದೇವರ ಕರುವಿಕೆ ನಮ್ಮ ಮೇಲೆ ಇದೆ. ದೇವರು ನಮ್ಮನ್ನು ಕರೆದಿದ್ದಾನೆ. ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡ್ರಿ. ನಿಮ್ಮ ಹೃದಯಗಳಲ್ಲಿ ಏನ್ ಮಾಡ್ತಿದೆ, ದೇವರಾತ್ಮನು ಮುದ್ರೆ ಹಾಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಲೆ ಯೇಸು ಸ್ವಾಮಿ ಇದ್ದಾನೆ. 6ನೇ ವಚನದಲ್ಲಿ ಓದ್ತೀವಿ ನಾವು. ಈಗ ಮೇಲೆ ಎಲ್ಲರ ಮೇಲೆ ಇರುವಾತನು, ಓದ್ಕೊಳ್ಳುವ ಒಂದು ವಚನ 6ನೇ ವಚನ. ಎಲ್ಲರಿಗೂ ತಂದೆಯಾಗಿರುವಾತನು ಒಬ್ಬನೇ, ಎಲ್ಲರ ಮೇಲೆ ಇರುವವನು, ಎಲ್ಲರ ಮುಖಾಂತರ ವಾಸಿಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದ. ನೋಡಿ, ಎಲ್ಲರಲ್ಲಿ ವಾಸ ಮಾಡುವಂತ ದೇವರು, ಈಗ ಎಲ್ಲರನ್ನು ದೇವರು ಕರೆಯಲ್ಪಟ್ಟಂತ ದೇವರು, ಎಲ್ಲರ ಒಳಗಿದ್ದಂತ ಪರಿಶುದ್ಧಾತ್ಮ ದೇವರು ಐಕ್ಯವನ್ನು ಮಾಡುವಾಗ ಪವಿತ್ರಾತ್ಮ ದೇವರಿಗೆ ಏನ್ ಮಾಡಬಾರ ಅಂತ, ದುಃಖಪಡಿಸಬೇಡಿರಿ. ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತೇವೆ ಬಂದ್ರೆ ಆ ಮುದ್ರೆ ಏನಾಗ್ತದ, ಅಳಿಸಿ ಹೋಗುತ್ತಾ. ಪವಿತ್ರಾತ್ಮ ದೇವರು ವಿಮೋಚನೆ ದಿನಕ್ಕಾಗಿ ಪರಲೋಕಕ್ಕೆ ಹೋಗೋಕ್ಕೋಸ್ಕರವಾಗಿ ಏನಾಕಿದ್ದಾನೆ, ಮುದ್ರೆ ಹಾಕಿದ್ದಾನೆ, ಸೀಲ್ ಹಾಕಿದ್ದಾನೆ. ಆ ಪರಿಶುದ್ಧಾತ್ಮ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಂಡು ಸೀಲ್ ಹಾಕುವಾಗ, ಸೊ ನಿಮ್ಮ ಅನ್ಯಜನರ ಕಾರ್ಯಗಳು ಹೆಂಗ್ ಮಾಡ್ತೀರಿ ನೀವು, ಪಾಪದ ಕಾರ್ಯಗಳು ಹೆಂಗ್ ಮಾಡ್ತೀರಿ ನೀವು, ಮಾತ್ರ ಈಗ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಹೆಂಗ್ ಮಾಡ್ತೀರಿ ನೀವು, ನಿಮ್ಮ ಕಾರ್ಯಗಳ ನಿಮಿತ್ತವಾಗಿ, ನಿಮ್ಮ ಕ್ರಿಯೆಗಳ ನಿಮಿತ್ತವಾಗಿ ನೀವು ಪರಿಶುದ್ಧಾತ್ಮನನ್ನು ಏನ್ ಮಾಡಬಾರ್ದು, ದುಃಖಪಡಿಸಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಂದ ಉಂಟಾಗುವಂತ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಈಗ ನೀವು ತೊಡಗಿರುವಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡ್ರಿ. ಪರಿಶುದ್ಧಾತ್ಮನೇ ನಿಮ್ಮನ್ನು ನಡೆಸುವಾತನು, ಪರಿಶುದ್ಧಾತ್ಮನೇ ನಿಮ್ಮನ್ನು ತಿದ್ದುವಾತನು, ಪರಿಶುದ್ಧಾತ್ಮನೇ ನಿಮ್ಮ ಸಭೆಗೆ ಕರ್ಕೊಂಡು ಬರುವಾತನು, ಪರಿಶುದ್ಧಾತ್ಮನೇ ನಿಮ್ಮೆಲ್ಲ ಪ್ರಾರ್ಥನೆ ಕೇಳುವಾತನು, ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೂ ಎಲ್ಲ ವಿಷಯಗಳಲ್ಲಿ ನಿಮ್ಮ ಸಂಗಡ ಇರುವಾತನು, ನಿಮಗೆ ನಡೆಸುವಾತನು, ಶಕ್ತಿ ಕೊಡುವಾತನು, ಆರೋಗ್ಯ ಕೊಡುವಾತನು, ಬಿಡುಗಡೆ ಕೊಡುವಾತನು. ಪರಿಶುದ್ಧಾತ್ಮನ ಇಲ್ಲದೆ ನಾವು ನಡೆಯಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಉಂಟಾಗುತ್ತಿರುವಂತ ಈ ಒಂದು ಐಕ್ಯವನ್ನು ಕಾಪಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ವಿಮೋಚನೆ ದಿನಕ್ಕೋಸ್ಕರವಾಗಿ ನಮ್ಮನ್ನು ದೇವರು ಮುದ್ರೆ ಹಾಕಿದ್ದಾರೆ. ಆ ಮುದ್ರೆ ಹಾಕಿದಂತ ನಾವು ಈಗ ಆತನನ್ನು ದುಃಖಪಡಿಸಬಹುದಾ, ಆತನನ್ನು ದುಃಖಪಡಿಸಬಹುದಾ, ಪವಿತ್ರಾತ್ಮನನ್ನು ದುಃಖಪಡಿಸಬಹುದಾ? ನಮ್ಮ ಕ್ರಿಯೆಗಳ ಮುಖಾಂತರ, ಕೆಟ್ಟ ಕಾರ್ಯಗಳ ಮುಖಾಂತರ, ಅಶುದ್ಧವಾದ ಮಾತ್ರ ಮುಖಾಂತರ,
ಸುಳ್ಳು ಹೇಳೋದ್ರ ಮುಖಾಂತರ ಆತನ ದುಃಖಪಡಿಸ್ತಾ ಇದ್ದೇವೆ ನಾವು, ಆತನ ಬಾಧಪಡಿಸ್ತೇವೇನು? ಯಾರಿಗಾದ್ರೂ ಕೆಟ್ಟ ಮಾತಾಡಿದ್ರೆ ಎಷ್ಟು ದುಃಖ ಪಡ್ತಾರೆ, ಯಾರಿಗಾದ್ರೂ ಕೆಟ್ಟ ಮಾತಾಡಿದ್ರೆ ಎಷ್ಟು ಬಾಧೆ ಪಡ್ತಾರೆ. ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಕರ್ತನು ವಿಮೋಚನೆ ದಿನಕ್ಕಾಗಿ ಮುದ್ರೆ ಆಗಿದಂಥ ನಮ್ಮ ನಡವಳಿಕೆ ನೋಡಿ ಆತನಿಗೆ ದುಃಖ ಆಗ್ಬೋದು, ನಮ್ಮ ಮಾತು ಕೇಳಿ ಆತನಿಗೆ ದುಃಖ ಆಗ್ಬೋದು, ನಮ್ಮ ಸ್ಥಿತಿ ನೋಡಿ ಆತನಿಗೆ ದುಃಖ ಆಗ್ಬೋದು. ದುಃಖಪಡಿಸ್ತಾ ಇದ್ದೀವ? ದುಃಖಪಡಿಸ್ತಾ ಇದ್ದೀವ? ಪವಿತ್ರಾತ್ಮದಿಂದ ಆಟುವ ಐಕ್ಯತೆಯಲ್ಲಿ ಅಕ್ಬೋರ್ ವಚನ ಓದ್ಕೊಡ್ರಿ. ಅಕ್ಬೋರ್ ವಚನ ಬನ್ನಿ, ಅಕ್ಬೋರ್ಗೆ ಅದೇ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ದೇವಕುಮಾರನ ವಿಷಯದಲ್ಲಿ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಜ್ಞಾನದಿಂದ ಉಂಟಾಗುವ ಐಕ್ಯತೆ. ಎರಡನೇದಾಗಿ ಜ್ಞಾನದಿಂದ ಉಂಟಾಗುವಂತ ಐಕ್ಯತೆ. ಅದೇ ಹೇಳ್ತಾರ ಜ್ಞಾನ ಹೇಗೆ ಬರ್ತದೆ? ದೇವರಿಗೆ ಭಯಪಡುವುದರಿಂದ ಜ್ಞಾನಕ್ಕೆ ಮೂಲ ಅಂತ ವಾಕ್ಯ ಹೇಳ್ತಾರೆ. ಹೌದಾ? ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯ ಮನುಷ್ಯನಿಗೆ ಇಲ್ಲ. ದೇವರ ಭಯ ಮನುಷ್ಯನ ಜೀವನದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಮ್ಮ ದೇವರ ಭಯ ಇದೆಯಾ? ನಮಗೆ ದೇವರ ಭಯದಿಂದ ಉಂಟಾಗುವಂಥ ಐಕ್ಯತೆ, ದೇವರ ಭಯದಿಂದ ಉಂಟಾಗುವಂಥ ಒಂದು ಸೇರುವಿಕೆ, ಒಂದು ಯುನಿಟಿ, ಒಂದು ಫೆಲೋಶಿಪ್ ಸೇರಬೇಕು. ಪವಿತ್ರಾತ್ಮದಿಂದ ಉಂಟಾಗುವಂಥ ಐಕ್ಯತೆ. ಅದಕ್ಕೆ ನಾವು ದುಃಖಪಡಿಸಬೇಡ ಪರಿಶುದ್ಧಾತ್ಮನನ್ನು. ಯಾಕಂದ್ರೆ ಮುದ್ರೆ ಹಾಕಿದ್ದಾನೆ ನಮಗೆ. ಇಲ್ಲಿ ನೋಡ್ತಾ 13 ವಚನದಲ್ಲಿ ಜ್ಞಾನದಿಂದ ಉಂಟಾಗುವಂಥ ಐಕ್ಯತೆ, ಜ್ಞಾನ. ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಡಿದ್ರೆ ನಮಗೆ ಜ್ಞಾನ ಉಂಟಾಗ್ತದೆ. ಸಾಮೆತರು ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ನೋಡ್ತಾ ಇದ್ದೇವೆ. ದೇವರ ಭಯವೇ ಜ್ಞಾನಕ್ಕೆ ಮೂಲವು. ಜ್ಞಾನೋಕ್ತಿಗಳು ಯೆಹೋವನ ಭಯವೇ ತಿಳುವಳಿಕೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವುದು. ದೇವರ ಭಯ, ದೇವರ ಭಯ ತಿಳುವಳಿಕೆಗೆ ಮೂಲವು. ಅದೇ 13ನೇ ಅಧ್ಯಾಯ ಜ್ಞಾನೋಕ್ತಿಗಳು 13ನೇ ಅಧ್ಯಾಯದಲ್ಲಿ ಮುಂದಕ್ಕೆ ಬಂದರೆ ಸ್ವಲ್ಪ ನಾನು ತೋರಿಸ್ಕೊಡ್ತೇನೆ. 13ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ ಬಾಯಿಯನ್ನು ಕಾಯುವುದು ಜೀವನ ಕಾಯುವುದು. ದೇವರ ಭಯ ನಮ್ಮನ್ನು ಭಕ್ತಿಗೆ ನಡೆಸ್ತದೆ. ದೇವರ ಭಯ ನಮ್ಮನ್ನು ಐಕ್ಯತೆಗೆ ನಡೆಸ್ತದೆ. ದೇವರ ಭಯ ನಮ್ಮನ್ನು ಪರಿಶುದ್ಧತೆಗೆ ನಡೆಸ್ತದೆ. ದೇವರ ಭಯ ನಮ್ಮನ್ನು ಒಕ್ಕಟ್ಟು ಮಾಡುತ್ತದೆ. ದೇವರ ಭಯ ಪ್ರಾರ್ಥನೆ ದೇವರು ಕೇಳುವಂತೆ ಮಾಡುವಂಥದ್ದಾಗಿದೆ. ದೇವರ ಭಯ ಇಲ್ಲದೆ ಹೋದರೆ ದೇವರು ಪ್ರಾರ್ಥನೆ ಕೇಳೋದಿಲ್ಲ. ದೇವರ ಭಯ ಇಲ್ಲದೆ ಹೋದರೆ, ನಮ್ಮಲ್ಲಿ ದೇವರ ಭಯ ಇಲ್ಲದೆ ಹೋದರೆ, ದೇವರಿಗೆ ಭಯಪಡದೆ ಹೋದರೆ ದೇವರು ಪ್ರಾರ್ಥನೆ ಕೇಳೋದಿಲ್ಲ. ದೇವರಿಗೆ ಭಯಪಡಬೇಕಾದ್ರೆ ಮೊದಲು ದೇವರಿಗೆ ವಿಧೇಯರಾಗಬೇಕು. ವಿಧೇಯತೆಯಿಂದ ದೇವರ ಭಯ, ದೇವರ ಭಯದಿಂದ ದೇವರ ಐಕ್ಯತೆ. ದೇವರ ನಾಮಕ್ಕೆ ಸ್ತೋತ್ರವಾದ. ಹಲ್ಲೆಲೂಯಾ. ವಿಧೇಯತೆಯಿಂದ ದೇವರ ಭಯ, ದೇವರ ಭಯದಿಂದ ಜ್ಞಾನದಿಂದ ಐಕ್ಯತೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಉದಯಕಾಲ ಸಂದರ್ಭದಲ್ಲಿ ಜ್ಞಾನದಿಂದ ಉಂಟಾಗುವಂತಹ ಒಂದು ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಅದಕ್ಕೆ ದೇವರ ಭಯನೇ ಕಾರಣ. ಆ ದೇವರಿಗೆ ಭಯಪಡ್ತಾ ಇದ್ದೇವ? ಪರಲೋಕದಲ್ಲಿದ್ದಾಗ ಆತನು ಎಲ್ಲರನ್ನು ನೋಡುತ್ತಿದ್ದಾನೆ. ಕೆಟ್ಟವರನ್ನು ಎಲ್ಲರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇದ್ದಾನೆ. ವಾಕ್ಯದಲ್ಲಿ ಹೇಳುತ್ತದೆ, ಜ್ಞಾನೋಕ್ತಿಗಳ 16ನೇ 3ನೇ ವಚನದಲ್ಲಿ ಕೆಟ್ಟವರನ್ನು ಒಳ್ಳೆಯವರನ್ನು ಸದಾ ಕಾಲ ನೋಡ್ತಾರೆ. ಹೋದ್ರೆ ಇದೆಯಲ್ಲ 16 3ನೇ ವಚನ, 16 2ನೇ ವಚನ. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಮನುಷ್ಯನ ದೃಷ್ಟಿಯೆಲ್ಲ ಸ್ವಂತ ದೃಷ್ಟಿಗೆ ಶ್ರೇಷ್ಠ. ಯೆಹೋವನು ಅಂತರಂಗವನ್ನೇ
ಯೆಹೋವನ ಅಂತರಂಗವನ್ನೇ ಪರೀಕ್ಷಿಸುವನು. ಇನ್ನೊಂದು ವಚನ ಹೇಳ್ತಾ ಇದೆ 15ನೇ ಅಧ್ಯಾಯ ಅಲ್ಲ, ಆತನ 2ನೇ ವಚನ. ಹಾ ಅದೇ ಇಲ್ಲ, ಸತ್ಯವನ್ನು ತನ್ನ ನಡತೆಯನ್ನು ಗಮನಿಸುವನು. ಅದು 15ನೇ ಅಧ್ಯಾಯ ಓದ್ಕೊಂಡು 2ನೇ ವಚನ ಓದಿ, 2ನೇ ವಚನ. ಜ್ಞಾನಿಗಳ ನಾಲಿಗೆಯು ಎಲ್ಲ. ಯೆಹೋವನ ದೃಷ್ಟಿ 3ನೇ ವಚನ. ಯೆಹೋವನ ಯೆಹೋವನ ದೃಷ್ಟಿ ದೃಷ್ಟಿಯು ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಇರುವುದು. ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಹಲ್ಲೆಲೂಯಾ. ಕೆಟ್ಟವರನ್ನು ಒಳ್ಳೆಯವರನ್ನು ಆತನು ನೋಡುತ್ತಲೇ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮನ್ನು ನೋಡುವಂತ ದೇವರಿಗೆ ಭಯಪಡ್ತಾ ಇದ್ದೀವಿ ನಾವು. ನಮ್ಮನ್ನು ನೋಡುವಂತ ದೇವರಿಗೆ, ಲೆಕ್ಕ ಕೇಳುವಂತ ದೇವರಿಗೆ ಭಯಪಡ್ತಾ ಇದ್ದೇವ? ಪರಲೋಕನ ಸೇವಂತೆ ಎಂಬುದಾಗಿ ನಂಬಿಕೆ ನಮಗಿದೆ. ಪರಿಶುದ್ಧವಾದಂಥ ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕೆಂಬುದಾಗಿ ನಂಬಿಕೆ ನಮಗಿದೆ. ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ನಂಬಿಕೆ ನಮಗಿದೆ. ಬಟ್ ದೇವರಿಗೆ ಭಯಪಡ್ತಾ ಇದ್ದೇವಾ? ದೇವರು ನಮ್ಮನ್ನು ನೋಡುತ್ತಿದ್ದಾರೆ ಎಂಬುದಾಗಿ ಭಯ ನಮಗಿದೆಯಾ? ಕೆಟ್ಟ ಕೃತ್ಯ ಮಾಡುವಾಗ, ಕೆಟ್ಟ ಮಾತು ಬಾಯಲ್ಲಿ ಬರುವಾಗ, ಸುಳ್ಳು ಮಾತು ಬಾಯಲ್ಲಿ ಬರುವಾಗ, ಕೆಟ್ಟದ್ದನ್ನು ಕೈಯಲ್ಲಿ ಇಟ್ಕೊಳ್ಳುವಾಗ, ಕೆಟ್ಟದಿಂದ ಕಣ್ಣಿಂದ ನೋಡುವಾಗ ದೇವರ ಭಯ ಇಲ್ವಾ ನಮಗೆ? ದೇವರ ಭಯ ಇರುತ್ತೆ ನಮಗೆ ಬೇಕು. ಸೊ ಮುಂದುವರ್ಸೋಣ ಬರ್ರಿ, 4ನೇ ಅಧ್ಯಾಯಕ್ಕೆ ಮತ್ತೆ ತಿರುಗಿ ಹೋಗೋಣ. ಮುಂದುವರ್ಸೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಓದ್ಕೊಳ್ಳೋಣ. 15ನೇ ವಚನ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಎಲ್ಲ ವಿಷಯಗಳಲ್ಲಿ. ಯಾವ್ಯಾವ ವಿಷಯಗಳು? ಯಾವ್ಯಾವ ವಿಷಯಗಳು? ಎಲ್ಲ ವಿಷಯಗಳು. ಭೂಲೋಕದಲ್ಲಿರುವಂಥ ಯಾವ ವಿಷಯಗಳು, ಕುಟುಂಬದ ವಿಷಯದಲ್ಲಾಗಿರಬಹುದು, ಸಭೆ ವಿಷಯದಲ್ಲಾಗಿರಬಹುದು, ಮಕ್ಕಳ ವಿಷಯದಲ್ಲಾಗಿರಬಹುದು, ಎಲ್ಲ ವಿಷಯಗಳಲ್ಲಿ ಐಕ್ಯತೆಯನ್ನು ಹೊಂದಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ವಿಷಯಗಳಲ್ಲಿ ಐಕ್ಯವನ್ನು ಹೊಂದಬೇಕು. ಮತ್ತೆ ಕೆಳಗಿನ ವಚನಗಳು ನೋಡ್ತದೆ ಇನ್ನೊಂದು ಐಕ್ಯತೆ. ದೇವರೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಅದು ಪೂರ್ತಿ ಪ್ರೀತಿಯಿಂದ ಮುಗಿಸಿದ್ರ? 15ನೇ ವಚನ ಪೂರ್ತಿ ಮುಗಿಸಿದ್ರೆ ಕೆಳಗಿನ ಲಾಸ್ಟ್ ಇದೆ ನೋಡಿ, 16ನೇ ವಚನದಲ್ಲಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಕೆಳಗೆ 15ನೇ ವಚನ ಓದಿಲ್ಲ. 15ನೇ ವಚನ 15ನೇ ವಚನ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿ ತನ್ನಲ್ಲಿರುವಂತ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು. ಇಲ್ಲಿ ಕೂಡ ಐಕ್ಯ ಬಂತ? ಹಲೋ, ಇಲ್ಲಿ ಕೂಡ ಐಕ್ಯ ಬಂತ? ಇಲ್ಲಿ ಕೂಡ ಐಕ್ಯ ಬಂತ? ದೇಹವೆಂಬ ಆತನೇ ಶಿರಸ್ಸು, ದೇಹಕ್ಕೆ ಎಲ್ಲ ನರಗಳು ಒಂದಕ್ಕೊಂದು ಏನ್ ಮಾಡ್ಬೇಕಂತ? ಬಿಗಿಯಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರದಲ್ಲಿ ಎಲ್ಲಾರು ಒಂದು ನರ ಕೆಟ್ಟು ಹೋದ್ರೆ ಏನಾಗ್ತದೆ ಗೊತ್ತಾ? ಮನುಷ್ಯನ ಆಕಾರ ವಿಕಾರ ಇರಲ್ಲ. ಬಾಯಿಗೆ ಬರುವಂತ ಆ ನರಗಳೇ ಬೇರೆ, ಕಣ್ಣಿಗೆ ಇರುವಂತ ನರಗಳೇ ಬೇರೆ, ಕಿವಿಗಿರುವಂತ ಸಣ್ಣ ನರಗಳೇ ಬೇರೆ, ಕಾಲಿಗಿರುವಂತ ಸಣ್ಣ ನರಗಳೇ ಬೇರೆ, ಕೈಗಿರುವಂತ ನರಗಳೇ ಬೇರೆ. ಎಲ್ಲ ನರಗಳು ಒಂದಕ್ಕೊಂದು ಏನಾಗಿದೆ? ಬಿಗಿಯಾಗಿ 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 ಜೋಡಿಸಲ್ಪಟ್ಟು ಕ್ರಿಸ್ತನ ಪ್ರೀತಿಯಿಂದ ಐಕ್ಯತೆಯನ್ನು ಹೊಂದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀನು ನಾನು ಒಂದು ನರಗಳಿದ್ದಾನೆ. ಪವಿತ್ರಾತ್ಮ ದೇವರು ನಮ್ಮನ್ನು ಪ್ರೀತಿಯಿಂದ ಏನ್ ಮಾಡಬೇಕು? ಒಬ್ಬರಿಗೊಬ್ಬರನ್ನು ಜೋಡಿಸಲ್ಪಟ್ಟು ಒಬ್ಬರಿಗೊಬ್ಬರು ಐಕ್ಯವಾಗಿದ್ದು ಒಬ್ಬರಿಗೊಬ್ಬರು ಬಿಗಿಯಾಗಿ, ಎಲ್ಲರಲ್ಲಿ ಬಿಗಿಯಾಗಿ, ಎಲ್ಲ ಬಿಗಿಯಾಗಿ, ಎಲ್ಲರೂ ಹೇಳಿಲ್ಲ, ಬಿಗಿಯಾಗಿ ಬಿಗಿಯಾಗಿ ಟೈಟ್, ಬಹಳ ಟೈಟ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.
ಲೂಸ್ ಆಗಬಾರ್ದು, ಭಕ್ತಿ ಲೂಸ್ ಆಗಬಾರ್ದು, ಪ್ರಾರ್ಥನೆ ಲೂಸ್ ಆಗಬಾರ್ದು, ನಂಬಿಕೆ ಲೂಸ್ ಆಗಬಾರ್ದು, ಸಭೆಗೆ ಬರೋದು ಲೂಸ್ ಆಗಬಾರ್ದು. ಬಿಗಿಯಾಗಿ ನಾವು ಜೋಡಿಸಲ್ಪಟ್ಟವರಾಗಿರಬೇಕು ಐಕ್ಯತೆ. ಸೊ ಎರಡನೇ ವಿಷಯಕ್ಕೆ ಹೋಗ್ತೇವೆ ನಾವು, ಪರಿಶುದ್ಧತೆ. ಈ ಪರಿಶುದ್ಧತೆ ಅನ್ನುವಂಥದ್ದು ಒಂದು ದಿನದಲ್ಲಿ ಬರುವಂಥದ್ದಲ್ಲ. ಪರಿಶುದ್ಧತೆ ಅನ್ನುವಂಥದ್ದು ಒಂದೇ ದಿನ ಅಥವಾ ಒಂದೇ ವಾರದಲ್ಲಿ ಬರುವಂಥದ್ದಲ್ಲ. ಪ್ರತಿದಿನ we have to clean our body and souls and ಎಲ್ಲ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮ್ಮ ಶರೀರವನ್ನು, ಆತ್ಮವನ್ನು, ಪ್ರಾಣವನ್ನು ಶುದ್ಧೀಪಡಿಸಿಕೊಂಡಾಗ ಅದು ಕ್ರಿಸ್ತನ ರಕ್ತದಿಂದ. ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಶುದ್ಧೀಪಡಿಸಿಕೊಂಡಾಗ ಪವಿತ್ರತೆ ಹೊರಗೆ ಬರ್ತದೆ. ಹಲ್ಲೆಲೂಯಾ. ಪರಿಶುದ್ಧತೆಯಲ್ಲಿರುವಂಥ ವ್ಯಕ್ತಿ ತಪ್ಪಿ ಹೋಗುವುದಿಲ್ಲ. ಪರಿಶುದ್ಧತೆಯಲ್ಲಿರುವಂಥ ವ್ಯಕ್ತಿ ಅವನು ದೇವರ ಸನ್ನಿಧಾನದಲ್ಲಿ ನೆಟ್ಟಗಿರ್ತಾನೆ. ಪರಿಶುದ್ಧತೆಯಲ್ಲಿರುವಂಥ ವ್ಯಕ್ತಿ ದೇವರನ್ನು ಕಾಣುತ್ತಾನೆ. ನಿರ್ಮಲ ಚಿತ್ತರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು. ನಿಮಗೆ ತಿಳಿಯದೇ ಇರುವಂಥದ್ದು ಯಾವುದನ್ನು ಹೇಳ್ತಾ ಇಲ್ಲ. ನಿಮಗೆ ತಿಳಿದಂತೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಕಾಣಕ್ಕಾಗಲ್ಲ. ಹಲ್ಲೆಲೂಯಾ. ಪರಿಶುದ್ಧತೆಯನ್ನು ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾನೆ ಪೌಲನು ಇಬ್ರಿಯ ಪತ್ರಿಕೆಯಲ್ಲಿ. ಪರಿಶುದ್ಧತೆಯನ್ನು ಒಬ್ಬರಿಗೊಬ್ಬರು ಈಗ ಹೊಂದುವುದಕ್ಕೆ ನೀವು ಪ್ರಯತ್ನ ಮಾಡ್ರಿ. ದೇವರನ್ನು ಬಂಡುತನಕ್ಕೆ ಕರೆಯಲಿಲ್ಲ, ಪರಿಶುದ್ಧತೆಗೋಸ್ಕರವಾಗಿ ಕರೆದರು. ದೇವರು ನಮ್ಮನ್ನು ಕೆಟ್ಟ ಕೆಲಸಕ್ಕಾಗಿ ಕರೆಯಲಿಲ್ಲ, ಪರಿಶುದ್ಧರಾಗಿರುವುದಕ್ಕಾಗಿ ಕರೆದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕೋಸ್ಕರವಾಗಿ ಪರಿಶುದ್ಧವಾದಂಥ ದೇವರು ನಮ್ಮನ್ನು ಕರೆದನು. ಆತನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕು. ಯಾರು ಪರಿಶುದ್ಧರಾಗಿದ್ದಾರೆ? ಯೇಸು ಸ್ವಾಮಿ ಪರಿಶುದ್ಧರಾಗಿದ್ದಾರೆ. ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ ನಾವು ಪರಿಶುದ್ಧತೆಯನ್ನು ನಾವು ಎತ್ತಿ ತೋರಿಸಬೇಕು. ಪರಿಶುದ್ಧತೆ ಹೊಂದಿಕೊಳ್ಳುವುದಕ್ಕೆ ಕಠಿಣ ಪ್ರಯಾಸ ಬೇಕು. ಪರಿಶುದ್ಧತೆ ಹೊಂದಿಕೊಳ್ಳುವುದಕ್ಕೆ ಕಠಿಣವಾದ ಉಪವಾಸ ಬೇಕು. ಪರಿಶುದ್ಧತೆ ಹೊಂದಿಕೊಳ್ಳುವುದಕ್ಕೆ ಕಠಿಣವಾದ ಉಪವಾಸ ಪ್ರಾರ್ಥನೆ, ಕಠಿಣವಾದ ಆನ್ಲೈನ್ ಪ್ರಾರ್ಥನೆ, ಕಠಿಣವಾದ ಮೊಳಕಾಲಿನ ಪ್ರಾರ್ಥನೆ ನಮಗೆ ಬೇಕು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕ್ರಿಯೆಗಳಿಂದ ಒಳಗೆ ಭಕ್ತಿ ಬೇರೆ, ಪರಿಶುದ್ಧತೆ ಬೇರೆ. ಹೊರಗೆ ಕಾಣಿಸುವಂಥದ್ದು ಬೇರೆ, ಈಗ ಒಳಗಿರುವಂಥ ಪರಿಶುದ್ಧತೆ ಬೇರೆ. ಇವತ್ತು ನೀನು ನಾನು ಪರಿಶುದ್ಧತೆಯನ್ನು ಕಾಣಿಸಿಕೊಳ್ಳುವುದಕ್ಕೆ ನಮ್ಮ ಸತತವಾದ ಪ್ರಯತ್ನ ಮಾಡಬೇಕು. ನಮ್ಮ ಕ್ರಿಯೆಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಆಗಲಿ, ಮನೆಯಲ್ಲಾಗಲಿ, ಸೇವೆಗೆ ಹೋಗುವ ಜಾಗದಲ್ಲಾಗಲಿ, ನಮ್ಮ ಕಣ್ಣುಗಳು, ನಮ್ಮ ಬಾಯಿ, ನಮ್ಮ ಜೀವನ, ನಮ್ಮ ಆಲೋಚನೆ ಎಲ್ಲ ಕೂಡ ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ನೋಡಕ್ಕೆ, ಮೋಸೆ ನೋಡಬೇಕೆಂಬುದಾಗಿ ಎಷ್ಟು ಪ್ರಯತ್ನ ಪಟ್ಟ, ಅದನ್ನು ನೋಡೋಕ್ಕಾಗಲಿಲ್ಲ. ಇವತ್ತು ನಾನು ನೀವು ಪರಿಶುದ್ಧತೆಯಲ್ಲಿ ನಾವು ಇಟ್ಕೊಂಡ್ರೆ ದೇವರು ತನ್ನ ದೂತರನ್ನು ನೋಡುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕ ವೇಳೆಯಲ್ಲಿ ನಮ್ಮ ಪರಿಶುದ್ಧತೆಯನ್ನು ತಪ್ಪು ಹೋಗ್ಬಿಡ್ತೇವೆ. ಪರಿಶುದ್ಧತೆಯಿಂದ ನಾವು ಹೊರಗೆ ಬರ್ತಿದ್ದೇವೆ. ಪರಿಶುದ್ಧತೆಯಲ್ಲಿ ನಮ್ಮ ಜೀವನ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಮೊದಲನೇ ಕೀರ್ತನೆ ಹೇಳ್ತಾ ಇದೆ, ಯಾವನು ದುಷ್ಟನಾಲೋಚನೆಯಲ್ಲಿ ನಡೆಯದೆ, ಪಾಪಾತ್ಮದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದೆಗಳೊಡನೆ ಕೂತುಕೊಳ್ಳದೆ. ನೋಡಿ, ಅಲ್ಲಿ ಕೂಡ ಪರಿಶುದ್ಧತೆ ಬೇಕು ನಮಗೆ. ಯಾವ ಥರ ಕೂತ್ಕೊಳ್ತೇವೆ, ಯಾವ ಥರ ಮಾತಾಡ್ತೇವೆ, ಯಾವ ಥರ ವಾಸ ಮಾಡ್ತೇವೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಎಲ್ಲಿಗೆ ಬರ್ತಾ ಇದ್ದೇವೆ. ಸೊ ಯೇಸು ಸ್ವಾಮಿ ಇದ್ದಾಗ, ಈ ಲೋಕದಲ್ಲಿ ಇದ್ದಾಗ ಎಷ್ಟು ಜನ ಪಾಪಿಗಳಿದ್ರು, ಎಷ್ಟು ಜನರು ರೋಗಿಗಳಿದ್ರು, ಎಷ್ಟು ಜನರು, ಅನೇಕ ಜನರು ಅದನ್ನು ಅಪೋಸಿಷನ್ ಮಾಡುವವರಿದ್ದರು, ಅದನ್ನು ಎದುರಿಸುವವರಿದ್ದರು, ಎಷ್ಟೋ ಜನರು ಅದನ್ನು ಹೊಡಿಬೇಕೆಂಬುದಾಗಿ ಕೂಡ ಇದ್ರು. ಪರಿಶುದ್ಧತೆ ಬಗ್ಗೆ ಪ್ರಸಂಗ ಮಾಡುವಾಗ, ಈಗ ಆತನ ಸ್ವಸ್ಥತೆ ಮಾಡುವಾಗ, ಆತನ ಅನೇಕ ತರವಾದಂಥ ಈಗ ಅದ್ಭುತಗಳು ಮಾಡುವ ಸಂದರ್ಭದಲ್ಲಿ ಆತನಿಗೆ ಯಾರು ಕೂಡ ಶಬಾಸ್ಗಿರಿ ಆಗಲಿಲ್ಲ. ಹಾಗೆ ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ. ಅದಕ್ಕೆ ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಆತನು ಹೇಳಿದ್ರು, ನನ್ನಲ್ಲಿ ಈಗ ತಪ್ಪು ಮಾಡಿಸುವಂತ ತಪ್ಪು ಕಂಡಿಡುವುದಕ್ಕೆ ನಿಮ್ಮಲ್ಲಿ ಯಾರಾದರೂ ಒಬ್ಬರಾದ ಇದ್ದಾರಾ ಎಂಬುದಾಗಿ ಪ್ರಶ್ನೆ ಮಾಡಿದೆ ಸ್ವಾಮಿ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಂಡು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಕೇಳಿದನು. ಯಾಕಂದ್ರೆ ಆತನು ಪರಿಶುದ್ಧನು, ಕಾಮಕ್ರೋಧ ಮದ ಮತ್ಸರ ಇಲ್ಲದಂಥವನು. ಆತನು ಎಲ್ಲ ಕಣ್ಣು ದೃಷ್ಟಿಯಿಂದ
ಎಲ್ಲ ಆತನು ಹುಟ್ಟಿದ್ದು ಪರಿಶುದ್ಧತೆ, ಆತನ ಎಲ್ಲ ಕೂಡ ಪರಿಶುದ್ಧತೆಯಲ್ಲಿ ಇರುವುದರಿಂದ ಆತನು ಪರಿಶುದ್ಧತೆ ಆಗಿರುವ ಪ್ರಕಾರವಾಗಿ ಇವತ್ತು ನೀನು ನಾನು ಕೂಡ ಪರಿಶುದ್ಧರಾಗಬೇಕು. ದೇವರಿಗೆ ಸ್ತೋತ್ರವಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ವಿಷಯ ನಾನು ಹೇಳ್ತೇನೆ ಅದರ ಬಗ್ಗೆ. ದೇವರಲ್ಲಿದ್ದಾನೆ, ಪರಲೋಕದಲ್ಲಿ ದೇವರಿದ್ದಾನೆ, ಹೌದಲ್ಲ? ಪರಿಶುದ್ಧ ಅಲ್ಲಿ ಪರಲೋಕದಲ್ಲಿ ದೇವರಿದ್ದಾದ ಮೇಲೆ ಅಲ್ಲಿ ಪಾಪ ಇಲ್ಲ, ಅಲ್ಲಿ ಪಾಪ ಇಲ್ಲ, ಹೌದಲ್ಲ? ಅಲ್ಲಿ ಪಾಪವಿಲ್ಲ, ಕತ್ತಲೆ ಇಲ್ಲ, ಊಟ ಇಲ್ಲ, ಕೆಟ್ಟದ್ದು ಏನು ಕೂಡ ಅಲ್ಲಿ ಇಲ್ಲ. ಅಲ್ಲಿ ಹೇಳಬಹುದು ಈಗ ಅಲ್ಲಿ ಆ ಜಾಗದಲ್ಲಿ ಪರಿಶುದ್ಧತೆ, ಪರಲೋಕದಲ್ಲಿ ಪರಿಶುದ್ಧತೆ ಮಾತ್ರ ಇದೆ, ಅಲ್ಲಿ ಕೆಟ್ಟದ್ದಿಲ್ಲ. ಅದಕ್ಕೆ ಆತನ ಪರಿಶುದ್ಧರಾಗಿದ್ದಾನೆ ಅಂತ ಹೇಳ್ಬೋದು. ಈಗ ನಾವೆಲ್ಲಿದ್ದೇವೆ? ಲೋಕದಲ್ಲಿದ್ದೇವೆ, ಪಾಪ ಲೋಕದಲ್ಲಿದ್ದೇವೆ, ಅನ್ಯಾಯ ಲೋಕದಲ್ಲಿದ್ದೇವೆ, ದುಷ್ಟರ ಲೋಕದಲ್ಲಿದ್ದೇವೆ. ಬೆಳಕರೆದರೂ ಎಷ್ಟು ಕೊಲೆಗಳಾಗ್ತವೆ, ಬೆಳಕರೆದರೂ ಎಷ್ಟು ಸಾವಾಗ್ತವೆ, ಬೆಳಕರೆದರೂ ಎಷ್ಟು ತಪ್ಪುಗಳಾಗ್ತವೆ, ಬೆಳಕರೆದರೂ ಎಷ್ಟೋ ರೀತಿಯ ದರೋಡೆಗಳಾಗ್ತವೆ. ಪಾಪ, ಅನ್ಯಾಯ, ಅಕ್ರಮ, ವಂಚನೆ ತುಂಬಿದಂತ ಈ ಜಾಗದಲ್ಲಿ ನಾವು ಹೇಗೆ ನಾವು ಆತನ ಸನ್ನಿಧಾನದ ಪರಿಶುದ್ಧರಾಗಿರುವುದಕ್ಕೆ ಸಾಧ್ಯ? ಹೌ ವಿ ಲಿವ್ ಓನ್ಲಿ ಲೈಫ್. ಆತನು ಇದ್ದು ತೋರಿಸಿದ ಭೂಮಿ ಮೇಲೆ 33 ವರ್ಷಗಳ ತನಕ ಯೇಸು ಸ್ವಾಮಿ ಇದ್ದು ತೋರಿಸಿದ. ಆತನು ಅನೇಕರ ಮನೆಗೆ ಹೋಗುವಾಗ, ಈಗ ಸೀಮೋನನ ಮನೆಗೆ ಹೋದಾಗ ಆತನ ಪಾಪಗಳ ಸಂಗಡ ಊಟ ಮಾಡಿದರೆ ಎಂಬುದಾಗಿ ಅನೇಕ ಜನರು ಆತನ ಕುರಿತು ಮಾತಾಡ್ತಾರೆ. ಜಕ್ಕಯ್ಯನ ಮನೆಗೆ ಹೋದಾಗ ಆತನ ಪಾಪಗಳ ಸಂಗಡ ಹೋದನೆ ಎಂಬುದಾಗಿ ಮಾತಾಡ್ತಾರೆ. ಅನೇಕ ಜನರು ಈಗ ಯೇಸು ಸ್ವಾಮಿಯ ಈಗ ಮತ್ತಾಯನ ಮನೆಗೆ ಹೋದಾಗ ಆತನು ಈಗ ಸುಂಕ ಗುತ್ತಿಗೆಗಾರನಾಗಿರುವಂತ ಮತ್ತಾಯನ ಮನೆಗೆ ಲಂಚಕೋರನಾಗಿರುವಂತ ಅವರ ಮನೆಗೆ ಹೋದರೆ ಎಂಬುದಾಗಿ ಈಗ ಹೇಳ್ತಾ ಇದ್ದಾರೆ. ಬಟ್ ಪರಿಶುದ್ಧತೆ ಕಾಪಾಡಿಕೊಂಡು ಪರಿಶುದ್ಧತೆ ಎತ್ತಿ ತೋರಿಸೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪಾಪಿಗಳ ಸಂಗಡ ಇದ್ದನು, ಪಾಪಿಗಳ ಸಲುವಾಗಿ ಈಗ ಆತನು ಜೀವಿಸಿದನು, ಪಾಪಿಗಳ ಸಲುವಾಗಿ ಆತನ ಪ್ರಾಣ ಕೊಟ್ಟನು, ರಕ್ತ ಸುರಿಸಿದನು. ಆತನು ನರಳಾಡಿ 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 ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಆತನು ನಿನ್ನಗಾಗಿ ನನಗಾಗಿ ಸತ್ತನು, ರಕ್ತ ಸುರಿಸಿದನು. ಅದಕ್ಕೆ ಇವತ್ತು ನಾನು ನೀವು ಪರಿಶುದ್ಧರಾಗಿ ಬಾಳುವುದಕ್ಕೆ ಮನಸ್ಸು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಲುಬೆಯಲ್ಲಿ ಎಷ್ಟು ನರಳಾಡಿ ಪ್ರಾಣ ಕೊಟ್ಟ ಯೇಸು, ಎಷ್ಟು ತ್ಯಾಗ ಮಾಡಿದ ಯೇಸು. ಆತನ ರಕ್ತ ಸುರಿಸುವಾಗ ಏನೊಂದು ಮಾತಾಡಲಿ, ಅದನ್ನು ರಕ್ತ ಸುರಿಸುವಾಗ ತಂದೆಗೆ ಪ್ರಾರ್ಥನೆ ಮಾಡಿ, ತಂದೆ ತಾವು ಏನು ಮಾಡ್ತಾರೆ ಎಂಬುದಾಗಿ ಅವ್ರಿಗೆ ಅರಿಯರಪ್ಪ, ಅವರನ್ನು ಕ್ಷಮಿಸುವುದಾಗಿ ಯೇಸು ಸ್ವಾಮಿ ತನ್ನ ರಕ್ತ ಸುರಿಸ್ತಾ ಇದ್ದರೂ ಕೂಡ ಒಂದು ಕಡೆಗೆ ಆತನ ಪ್ರಾರ್ಥನೆ ಮಾಡಿದ. ಅದು ಪರಿಶುದ್ಧತೆ. ಇವತ್ತು ನಮಗೆ ವಿರುದ್ಧವಾದಂಥ ಸಂಗತಿಗಳು ನಡೀತಾ ಇದ್ದರೂ ಕೂಡ ನಾವು ಬಾಯೆತ್ತಿ ಇನ್ನೆಲ್ಲ ಬೈತೇವೆ, ಮಾತಾಡ್ತೇವಲ್ಲ, ಪರಿಶುದ್ಧತೆ ನಮ್ಮಲ್ಲಿದೆಯಾ? ಪರಿಶುದ್ಧತೆ ಇಲ್ಲದೆ ಕರ್ತನ ಭೋಜನ ತೆಗೆದುಕೊಳ್ಳುವುದು ತಪ್ಪು. ದೇವರಿಗೆ ಭಯಪಡದೇ ಇರುವುದು ಕರ್ತನ ಭೋಜನ ತೆಗೆದುಕೊಳ್ಳುವುದು ತಪ್ಪು. ದೇವರ ವಾಕ್ಯಕ್ಕೆ ಯೋಗ್ಯರಾಗಿ ನಡೆಯದೇ ಕರ್ತನ ಭೋಜನ ತೆಗೆದುಕೊಳ್ಳುವುದು ತಪ್ಪು. ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಯೋಗ್ಯತೆ ನಮಗಿರಲಿ, ಪರಿಶುದ್ಧತೆ ನಮಗಿರಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸಮಯ ಆಗ್ತಾ ಇದೆ. ಇದೊಂದು ನಿಮಿಷ ಒಂದು ಹೇಳಿ ನಾನು ಪ್ರಾರ್ಥನೆ ಮುಗಿಸ್ತೇನೆ. ಸೊ ಮೊದಲನೇದಾಗಿ ಹೇಳಿದೆವು ಐಕ್ಯತೆ, ಎರಡನೇದಾಗಿ ಹೇಳಿದೆವು ಪರಿಶುದ್ಧತೆ, ಮೂರನೇದಾಗಿ ಹೇಳಿದೆವು ಹೊಂದಾಣಿಕೆ. ಇವತ್ತು ನಮಗೆ ಹೊಂದಾಣಿಕೆ ಏನು? ಯಾಕೆ ಹೊಂದಾಣಿಕೆ ಬೇಕು ನಮಗೆ? ವೈ ವಿ ಅಡ್ಜಸ್ಟ್ಮೆಂಟ್. ಸಭೆಗೆ ನಾವು ಬರ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಾಕ್ಯ ಕೇಳ್ತಾ ಇದ್ದೇವೆ, ದೇವರಿಗೆ ಒಪ್ಪಿಸಿಕೊಡ್ತೇವೆ, ನಾವು ತಿರುಗಿ ಹೋಗುತ್ತೇವೆ. ಇವತ್ತು ನಾವುಗಳು ದೇವರು ನಮಗೆ ಅಡ್ಜಸ್ಟ್ ಆಗ್ಬೇಕಾ, ನಾವು ದೇವರಿಗೆ ಅಡ್ಜಸ್ಟ್ ಆಗ್ಬೇಕಾ? ಹೇಳ್ಬೇಕು, ಬಾಯಿಗೆ ಹೇಳ್ಬೇಕು. ದೇವರೇ ನಮಗೆ ಅಡ್ಜಸ್ಟ್ ಆಗ್ಬೇಕಾ, ನಾವು ದೇವರಿಗೆ ಅಡ್ಜಸ್ಟ್ ಆಗ್ಬೇಕಾ? ನಾವೇನ್ ಮಾಡಬೇಕು? ದೇವರಿಗೆ ಅಡ್ಜಸ್ಟ್ ಆಗ್ಬೇಕು, ಹೊಂದಾಣಿಕೆ ಆಗ್ಬೇಕು. ನಾವು ದೇವರಿಗೆ ಅಡ್ಜಸ್ಟ್ ಆಗ್ಬೇಕು, ದೇವರೇ ನಮಗೆ ಅಡ್ಜಸ್ಟ್ ಆಗೋದಲ್ಲ. ಈಗ ನಮ್ಮ ಪ್ರವರ್ತನೆ ಹಂಗೆ ಇದೆ, ನಮ್ಮ ನಡವಳಿಕೆ ಹಂಗೆ ಇದೆ, ನಮ್ಮ ಜೀವನ ಹಂಗೆ ಇದೆ, ನಮ್ಮ ಶೈಲಿ ಹಂಗೆ ಇದೆ. ನಾವು ದೇವರಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕೆಂಬುದಾಗಿ ನಾವು ಅನ್ಕೊಳ್ತೇವೆ. ನಾವು ಆಮೇಲೆ ಕೊನೆಗೆ ನಮಗೆ ಅಡ್ಜಸ್ಟ್ ಆಗಬೇಕು ಎಂಬುದಾಗಿ ನಾವು ನಡ್ಕೊಳ್ಳುವ ರೀತಿ ನಮಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಅಡ್ಜಸ್ಟ್ ಆಗಬಾರ್ದು, ನಾವು ದೇವರಿಗೆ ಅಡ್ಜಸ್ಟ್ ಆಗಬೇಕು. ದೇವರ ವಾಕ್ಯ
ಅಡ್ಜಸ್ಟ್ ಆಗಬೇಕು. ದೇವರ ವಾಕ್ಯಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಸಭೆಗೆ ನಾವು ಅಡ್ಜಸ್ಟ್ ಆಗಬೇಕು. ಸಭೆನೇ ನಮಗೆ ಅಡ್ಜಸ್ಟ್ ಆಗಬಾರ್ದು. ಅಲ್ಲೆಲ್ಲಿಯ ಅರ್ಥ ಆಗಿದೆ ಅನ್ಕೊಳ್ತೇವೆ. ಅರ್ಥ ಆಗಿದೆ ಅನ್ಕೊಳ್ತೇವೆ. ಅರ್ಥ ಆದವರು ದೇವ್ರ ಸ್ತೋತ್ರ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ. ಇದ್ರ ಬಗ್ಗೆ ಮತ್ತೆ ನಿಮ್ಗೆ ಕ್ಲಾರಿಟಿ ಕೊಡ್ತೇನೆ, ಉದಾಹರಣೆ ಕೊಟ್ಟು. ಈ ಒಂದು ಸ್ಟ್ಯಾಂಡ್ ಇದೆ, ಇದೊಂದು ಸ್ಟ್ಯಾಂಡ್ ಇದೆ. ಇದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಲ್ಲಲ್ಲಿ ಬಟನ್ಗಳಿವೆ, ಹೌದಾ? ಅಲ್ಲಲ್ಲಿ ಬಟನ್ಗಳಿವೆ. ಸೊ ಇದನ್ನು ಮಾಡುವಾಗ ಏನಾಯ್ತಿದು? ಕೆಳಗೋಯ್ತು. ಯಾಕೆ? ಅಡ್ಜಸ್ಟ್ಮೆಂಟ್. ಇದು ಮತ್ತೆ ತಿರುಗಿ ಮೇಲೆ ಎತ್ತಿ ಇದು ಇಂದು ಮೇಲಕ್ಕೆ ಕೂಡ ಮಾಡ್ಬೋದು. ಅದು ಓಪನ್ ಆಗುತ್ತೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಡ್ಜಸ್ಟ್ಮೆಂಟ್ ಇರುವುದಕ್ಕೆ ಅಲ್ಲಲ್ಲಿ ಬಟನ್ ಕೊಟ್ಟು ಇಲ್ಲಿ ನೋಡ್ರಿ, ಮುಂದೆ ಇರುವಂಥ ಆ ಸ್ಟ್ಯಾಂಡ್ ಕೊಟ್ಟು ನೋಡ್ರಿ, ಸ್ಟ್ಯಾಂಡ್ ಕೊಟ್ಟು ನೋಡ್ರಿ, ಅಡ್ಜಸ್ಟ್ ಇದೆ, ಹೌದಲ್ಲ? ಇದು ಮೇಲಕ್ಕೆ ಮಾಡ್ಬೋದು, ಕೆಳಕ್ಕೂ ಮಾಡ್ಬೋದು. ಮೇಲಕ್ಕೂ ಮಾಡುವುದಕ್ಕೂ ಬಟನ್ ಇದೆ, ಕೆಳಕ್ಕೂ ಮಾಡುವುದಕ್ಕೂ ಬಟನ್ ಇದೆ. ಇವತ್ತು ಏನು ಅಡ್ಜಸ್ಟ್ ಆಗ್ತಾ ಇದ್ದೀವಿ ನಾವು? ಸಭೆಗೆ, ದೇವರ ವಾಕ್ಯಕ್ಕೆ, ದೇವರಿಗೆ ಏನು ಅಡ್ಜಸ್ಟ್ ಆಗ್ತಾ ಇದ್ದೇವೆ? ಏನು ಹೊಂದಾಣಿಕೆ ಆಗ್ತಾ ಇದ್ದೇವೆ? ಏನು ಸರಿ ಮಾಡ್ಕೊಳ್ತಾ ಇದ್ದೇವೆ? ಹಲ್ಲೆಲೂಯಾ ಹಲ್ಲೆಲೂಯಾ. ಸಮಯ 10 ಗಂಟೆಗೆ ಪ್ರಾರ್ಥನೆ, ಆರಾಧನೆ. ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಗುರುವಾರ ಜೈನ್ ಪ್ರಾರ್ಥನೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಶುಕ್ರವಾರ ಉಪವಾಸ ಪ್ರಾರ್ಥನೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಅಡ್ಜಸ್ಟ್ಮೆಂಟ್ ಇಲ್ಲ, ನಮಗೆ ಹೊಂದಾಣಿಕೆ ಇಲ್ಲ. ನಾನು ಸರಿಯಾದಂತ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲದ ನಿಮಿತ್ತವಾಗಿ ನಮ್ಮಂತೆ ನಾವು ದೇವರೇ ನಮಗೆ ಅಡ್ಜಸ್ಟ್ ಆಗಲಿ, ಸಭೆನೇ ನಮಗೆ ಅಡ್ಜಸ್ಟ್ ಆಗಲಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದರ ವಿಷಯದಲ್ಲಿ ಹಲ್ಲೆಲೂಯಾ. ಅಡ್ಜಸ್ಟ್ಮೆಂಟ್ ಆಗಬೇಕು. ನಾವು ಕುಟುಂಬದಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಆಗಬೇಕು. ಕುಟುಂಬದಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಆಗಬೇಕು. ಹೆಂಡತಿ ಗಂಡನಿಗೆ ಅಡ್ಜಸ್ಟ್ ಆಗಬೇಕು, ಹೌದಾ? ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಏನು ಮಾಡ್ತಾರೆ? ಜಗಳಗಳಾಗ್ತವೆ. ಮಕ್ಕಳು ತಂದೆ ತಾಯಿಗಳು ಅಡ್ಜಸ್ಟ್ ಆಗಬೇಕು. ವಿದ್ಯಾರ್ಥಿಗಳು ಟೀಚರ್ಸ್ಗೆ ಅಡ್ಜಸ್ಟ್ ಆಗಬೇಕು. ಏನಾಗ್ತದೆ ಹೋದರೆ ಸ್ಫೋಟ ಆಗ್ತದೆ, ಜಗಳ ಆಗ್ತದೆ, ಕಿತ್ತಾಡ್ತಾರೆ. ಪ್ರಿಯ ದೇವರ ಮಕ್ಕಳು, ಇವತ್ತು ನೀನು ನಾನು ದೇವರಿಗೆ ಅಡ್ಜಸ್ಟ್ ಆಗಬೇಕು. ಅಲ್ಲಿ ಹೇಳಿದ್ರು, ದೇವರ ವಾಕ್ಯಕ್ಕೆ ಅಡ್ಜಸ್ಟ್ ಆಗಬೇಕು, ದೇವರ ಆಜ್ಞೆಗಳಿಗೆ ಅಡ್ಜಸ್ಟ್ ಆಗಬೇಕು, ಹೊಂದಾಣಿಕೆ ಆಗಬೇಕು. ದೇವರ ಸಭೆಗೆ ನಾವು ಅಡ್ಜಸ್ಟ್ ಆಗಬೇಕು. ಎಲ್ಲರೂ ಅಡ್ಜಸ್ಟ್ ಆಗಬೇಕು. ಹಲ್ಲೆಲೂಯಾ. ಆತನಿಗೆ ಮ್ಯಾಚ್ ಆಗಬೇಕು. ನಮಗೆ ಆತನ ಮ್ಯಾಚ್ ಆಗಬಾರ್ದು, ಆತನ ನಮಗೆ ಮ್ಯಾಚ್ ಆಗಬಾರ್ದು, ನಾವು ಆತನಿಗೆ ಮ್ಯಾಚ್ ಆಗ್ತೀವಿ. ಆತನಿಗೆ ನಾವು ಅಡ್ಜಸ್ಟ್ ಆಗಬೇಕು. ನಾವು ಆತನ ಹೇಳೋದಕ್ಕೆ ಕೇಳಬೇಕು. ನಾವು ಹಾಡಾಡ್ತೇವೆ, ನೀ ಹೇಳುವುದನ್ನೇ ಮಾಡುವೆ, ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ. ಈಗ ಈ ಒಂದು ಅಡ್ಜಸ್ಟ್, ನಾನು ಇಷ್ಟು ಹೈಟ್ ಇದ್ದೇನೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಇನ್ನೂ ಎತ್ತರ ಮಾಡಿಕೊಂಡ್ರೆ ನಾನು ಇನ್ನೂ ಎತ್ತರ ಆಗಬೇಕು, ಹೌದಲ್ಲ? ನಾನು ಇನ್ನೂ ಎತ್ತರ ಆಗ್ಬೇಕಂದ್ರೆ ಏನು ಮಾಡಬೇಕು? ಕುರ್ಚಿ ಮೇಲೆ ನಿಂತ್ಕೊಳ್ಬೇಕು. ಭಾಳ ಹೊತ್ತು ನಿಂತ್ಕೊಳಕ್ಕಾಗುತ್ತಾ? ಭಾಳ ಹೊತ್ತು ನಿಂತ್ಕೊಳಕ್ಕಾಗುತ್ತೆ? ಪ್ರಸಂಗ ಮಾಡುವಾಗ ಆ ಕಡೆಗೆ ಕಾಲಿಟ್ಟು ಕೂಡ ಕೆಳಗಡೆ. ಇವತ್ತು ನಾವುಗಳು ಹೊಂದಾಣಿಕೆ ಆಗುವುದಕ್ಕೆ ನಮ್ಮ ಸಮಯವನ್ನು, ನಮ್ಮ ಆದಾಯವನ್ನು, ನಮ್ಮ ಜೀವನವನ್ನು ದೇವರಿಗೆ ಅಡ್ಜಸ್ಟ್ಮೆಂಟ್ ಆಗಿ ಇರುವುದಕ್ಕೆ ಮಾಡಿದ್ದೀವಿ. ಇವತ್ತು ನಮಗೆ ಕೊರತೆಗಳು ಯಾಕೆ? ದರಿದ್ರ ಯಾಕೆ? ಸಾಲಗಳು ಯಾಕೆ? ಕಷ್ಟಗಳು ಯಾಕೆ? ಕುಟುಂಬದಲ್ಲಿ ತೊಂದರೆಗಳು ಯಾಕೆ?
ದೇವರು ಹೇಳುವುದನ್ನು ಕೇಳುವುದಿಲ್ಲ. ದೇವರು ಹೇಳಿದ ಹಾಗೆ ನಾವು ನಡ್ಕೊಳ್ಳೋದಿಲ್ಲ. ದೇವರು ಹೇಳಿದ ಹಾಗೆ ಅದರಂತೆ ನಾವು ನಡ್ಕೊಳ್ಳೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅಡ್ಜಸ್ಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಹೊಂದಾಣಿಕೆಯಾಗಿರುವಂಥದ್ದು ಬಹಳ ಮುಖ್ಯ. ಹೊಂದಾಣಿಕೆಯಾಗಿರುವಂಥದ್ದು ಬಹಳ ಮುಖ್ಯ. ಈ ಒಂದು ಹೊಂದಾಣಿಕೆ ಕೊನೆಯವರೆಗೆ ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಹಲ್ಲೆಲೂಯ. ನೀವು ಯಾರಿಂದ ಕರೆಯಲ್ಪಟ್ಟವರು? ದೇವರಿಂದ ಕರೆಯಲ್ಪಟ್ಟವರು. ಯಾಕೆ ಕರೆಯಲ್ಪಟ್ಟವರು? ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟವರು. ಜ್ಞಾನದಿಂದ ಐಕ್ಯತೆಯಾಗಿರುವುದಕ್ಕೋಸ್ಕರ ಕರೆಯಲ್ಪಟ್ಟವರು. ಎಲ್ಲ ವಿಷಯಗಳಲ್ಲಿ ಐಕ್ಯತೆಯಾಗಿರುವುದಕ್ಕೆ ಕರೆಯಲ್ಪಟ್ಟವರು. ಕ್ರಿಸ್ತನ ಪ್ರೀತಿಯಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತನ ಪ್ರೀತಿಯಿಂದ ಇರುವುದಕ್ಕಾಗಿ ನೀವು ಕರೆಯಲ್ಪಟ್ಟವರು. ಎರಡನೇದಾಗಿ ನೋಡ್ತಾ ಇದ್ದೇವೆ, ಪರಿಶುದ್ಧತೆಯಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ ನೀವು ಕರೆಯಲ್ಪಟ್ಟವರು. ಸುಮ್ಮನೆ ಬಂದವರಲ್ಲ ನಾವು ಸಭೆಗೆ. ನಮಗೋಸ್ಕರ ಯಾರೋ ಪ್ರಾರ್ಥನೆ ಮಾಡಿದ್ದಾರೆ, ನಮಗೋಸ್ಕರ ಯಾರೋ ಕಣ್ಣೀರು ಹಾಕಿದ್ದಾರೆ, ಅದಕ್ಕಾಗಿ ನಾನೇ ನೀನು ಬಂದಿದ್ದೆ. ಇವತ್ತು ಪರಿಶುದ್ಧತೆ ಬೇಕು ನಮಗೆ. ಪಾಪದ ಲೋಕದಲ್ಲಿ, ಅನ್ಯಾಯದ ಲೋಕದಲ್ಲಿ, ಅಕ್ರಮದ ಲೋಕದಲ್ಲಿ, ಜನರ ಪಾಪಗಳು ತುಳುಕುವಂಥ ಈ ಲೋಕದಲ್ಲಿ ನಾವು ಯೇಸುವನ್ನು ಎತ್ತಿ ತೋರಿಸುವುದಕ್ಕೆ, ಯೇಸುವಿನ ಮಕ್ಕಳು ನಾವು. ಯಾರ ಮಕ್ಕಳು? ಯೇಸು ಸ್ವಾಮಿ ಪರಿಶುದ್ಧರಾಗಿರೋ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಬೇಕು. ಹಲ್ಲೆಲೂಯ. ಮಕ್ಕಳು ಯಾವ್ದಾರು ಕೆಟ್ಟ ಮಾತಾಡಿದ್ರೆ ಒಂದು ಏಟ್ ಮಾಡ್ರಿ, ಅಶುದ್ಧವಾಗಿ ಮಾತಾಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಬಾಯಲ್ಲಿ ಸುಳ್ಳು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಪರಿಶುದ್ಧವಾಗಿರೋದಕ್ಕೆ ಮನಸ್ಸು ಮಾಡಿ. ಎರಡನೇದಾಗಿ, ಮೂರನೇದಾಗಿ ನಾವು ಹೊಂದಾಣಿಕೆ. ದೇವರಿಗೂ ಸಭೆಗೂ, ದೇವರ ವಾಕ್ಯಕ್ಕೂ, ಸೇವಕರಿಗೂ ನಾವು ಹೊಂದಾಣಿಕೆಯಾಗಿ ನಾವು ಮಾಡಬೇಕು. ಹಲ್ಲೆಲೂಯ. ಈ ರೀತಿಯಾಗಿ ಇಲ್ಲದೆ ಹೋದರೆ ಬ್ಯಾಲೆನ್ಸ್ ತಪ್ಪೋಗ್ತದೆ. ನಾನು ಹೇಳಿದ್ನಲ್ಲ ಕಳೆದ ವಾರದಲ್ಲಿ, ಈ ಸ್ಟ್ಯಾಂಡ್ ಇರಲಿಕ್ಕೆ ಏನು ಬೇಕು ನಮಗೆ? 3 ಕಾಲು ಬೇಕು. ಹೌದಾ? ಟ್ರೈಪಾಡ್ಸ್ 3 ಕಾಲು. ಈ 3 ಕಾಲು ಯಾಕೆ? ಒಂದು ಐಕ್ಯತೆ, ಒಂದು ಪರಿಶುದ್ಧತೆ, ಒಂದು ಹೊಂದಾಣಿಕೆ. ಇದರಲ್ಲಿ ಒಂದು ಕಾಲು ಇಲ್ಲದೆ ಹೋದರೆ ಏನಾಗುತ್ತೆ? ಬಿದ್ದೋಗುತ್ತೆ. ಒಂದು ಕಾಲು ಇಲ್ಲದೆ ಹೋದರೆ ಬಿದ್ದೋದು. ಅಡ್ಜಸ್ಟ್ಮೆಂಟ್ ಇಲ್ಲದೆ ಹೋದರೆ, ಐಕ್ಯತೆ ಇಲ್ಲದೆ ಹೋದರೆ, ಪರಿಶುದ್ಧತೆ ಇಲ್ಲದೆ ಹೋದರೆ, ಹೊಂದಾಣಿಕೆ ಇಲ್ಲದೆ ಹೋದರೆ ನಮ್ಮ ಬ್ಯಾಲೆನ್ಸ್ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ಗಾಡಿ ನಡೆಸೋದಕ್ಕೆ ಬ್ಯಾಲೆನ್ಸ್ ಬೇಕು ನಮಗೆ, ಕುಟುಂಬ ನಡೆಸೋದಕ್ಕೂ ಬ್ಯಾಲೆನ್ಸ್ ಬೇಕು, ನಿಮ್ಮ ಜೀವನ ನಡೆಸೋದಕ್ಕೆ ನಿಮಗೆ ಬ್ಯಾಲೆನ್ಸ್ ಬೇಕು, ಸಭೆ ನಡೆಸೋದಕ್ಕೂ ನಮಗೆ ಬ್ಯಾಲೆನ್ಸ್ ಬೇಕು. ಎಲ್ಲ ಬ್ಯಾಲೆನ್ಸ್ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಬ್ಯಾಲೆನ್ಸ್ ನಡೆಸಬೇಕಾದ್ರೆ ದೇವರ ಕೈಯಲ್ಲಿ ಎಲ್ಲ ಕಂಟ್ರೋಲ್ ಆತನ ಕೈಯಲ್ಲಿದೆ. ಅದನ್ನು ಒಪ್ಪಿಸಿಕೊಡಲ್ವಾ? ಕರ್ತನ ಮಾತುಗಳನ್ನು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಒಂದು ಸಣ್ಣ ರಾಗ ಆಡುವಾಗ ದೇವರ ಮಹಿಮೆಗಾಗಿ